ಈ ವಿಡಿಯೋಕ್ಕೆ ಏನ್ರ ಇಫ್ ಸಪೋಸ್ 2,500 ಲೈಕ್ ದಾಟಿದು ಅಂತಿಕೋರಿ ನಮ್ಮ ಅಣ್ಣ ವೈನಿಗೆ ಫೋರ್ಸ್ ಮಾಡ್ತೇನೆ ನಾನು ಅವ್ರ ಲೈಫ್ ಸ್ಟೋರಿ ಹೇಳಕ 2,500 ಲೈಕ್ ದಾಟಿಸ್ರಿ ಬರೀ ನೋಡೋಣ ಎಷ್ಟು ಬೀಳ್ತಾವ ಈ ವಿಡಿಯೋಕ್ಕೆ ಅಂತ ಹೇಳಿ. ಎಸ್. ಹರ ಹರ ಶಂಭು ಹರ ಹರ ಶಂಭು. ಓಂ ನಮಃ ಶಿವಾಯ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಸಮಯ ಎಷ್ಟಾಗೈತಿ ಧರ್ಮಪತ್ನಿಯವರೇ? 2:35 ಆಗೈತ್ರಿ. ಸೊ ಇವತ್ತಿನ ನಮ್ಮ ಪ್ರತಿನಿತ್ಯದ ದೈನಂದಿನ ವ್ಲಾಗನ್ನು ಈಗ ಚಾಲು ಮಾಡತ್ತೇವಿ. ಇವಾಗ ನಾವು ರೆಡಿಯಾಗಿ ಗುಡಿಗೆ ಹೊಂಟೇವಿ ಲಘು, ಯಾಕಂದ್ರೆ ಭಾಳ ಲೇಟಾಗಿ ಹೋದ್ರ ಗದ್ಲನೇ ಇರ್ತೈತಿ. ಆಮೇಲೆ 3 ಗಂಟೆ ಮುಂದೆ ಬ್ರಾಹ್ಮಿ ಮುಹೂರ್ತ ಐತಿ, ಹಿಂಗಾಗಿ ಬ್ರಾಹ್ಮಿ ಮುಹೂರ್ತದೊಳಗೆ ಶಿವನ ದರ್ಶನ ತಗೊಂಡ್ ಬರ್ಬೇಕಂತ ಹೇಳಿ ನಾವು ಹೊಂಟೇವಿ 3 ಜನ. ಬರ್ರಿ, ಹೆಂಗಿತ್ತಂದ್ರ ದೇವ್ರ ದರ್ಶನ ನಿಮ್ಗೂ ಮಾಡಿಸ್ತೀವಿ, ನಾವು ಮಾಡ್ಕೊಂಡ್ ಬರ್ತೇವಂತ. ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ, ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣಂತ. ನಡ್ರಪ್ಪ ತೋರ್ಸರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಓಕೆ ಶ್ವೇತಾ ರೆಡಿ ಆಯ್ತ್ರಿ. ನಮ್ಮ ಸ್ಪರ್ಶನೀಗ ಕೆಳಗೆ ಬಿಟ್ಟು ಹೋಗೋಣ ನಡ್ರಿ. ಓಕೆ ನಡ್ರಿ. ಅಣ್ಣನೂ ಬರ್ತೇನೆ ಅಂದಿದ್ರ ಒಂದು ಮಾತು ಕೇಳೋಂಗೆ ಕೇಳಿ. 3 ಗಂಟೆ ಅಂದಿದ್ರ 2:45 ಆಗೈತಿ. ನಡ್ರಿ ಕೇಳ್ರಿ. ಆಕಿನ ಕೆಳಗೆ ಹಾಕ್ರಿ ಬಂದೆ. ನೀವು ಬರ್ರಿ ಮತ್ತೆ. ಬಂದೆ ಬಿಟ್ಟೆ. ಶ್ವೇತಾವ್ರೆ ಇದೇನು ಎಲ್ಲಿಂದ ಹೊರಟಿದೆ ಬಚಕ್ ಅಂತೇಳಿ ಕೆಳಗೆ ಹಾಕೋಣ ಅಂತ ಹೇಳಿ ತಗೊಂಡ್ ಬನ್ನಿ. ಯಾಕೆ ನಾವು ರೆಡಿ ಆಗಿಟ್ಟು ವಾಸ್ ಬರ್ತೈತಿ ನಿಮ್ಗೆ ಗೊತ್ತಿಲ್ಲ. ಎದ್ದ ಬಿಡ್ದಾವ ಒಮ್ಮೆ ಕಾಸ್ಮೆಟಿಕ್ಸ್ ವಾಸ್ ಬಡಿತಕ್ಕಿಗೆ ಆಕಳಿಸ್ಕೊಂತ ಬಂದ್ಲ. ಶೂ ಮಾಡಿಸಿದಿಲ್ಲ ಆಕಿಗೆ ಮೊದ್ಲು ಮಾಡ್ಸಿನಿ, ನೀರ್ ಕುಡ್ಸಿದ್ನಿ. ಮಮ್ಮಿ ಮಲ್ಕೋರಿ, ನಾವು ಹೋಗಿ ಬರ್ತೇವಿ. ಟೈಮ್ 3 ಆಗೈತಿ. ಗಟ್ಟಿಯಾಗಿ ಬಗ್ಲ ಹಾಕೊಂಡ್ ಮಕ್ಕೊಂಬಿಡ್ರಿ. ನಡ್ರಿಪ್ಪ, ಹರ ಹರ ಶಂಭು ಅಂತೇಳಿ ಈಶ್ವರನ ದರ್ಶನ ತಗೊಂಡ್ ಬರೋಣ ಅಂತ. ನಡ್ರಿ. ಮಾಮಾರ್ ಬರ್ತೇನೆ ಅಂದಿದ್ರಲ್ಲ, ಕೇಳಿ ಬಂದ್ರಿ? ಹೌದ್ರಿ ಶ್ವೇತಾ ಅವ್ರ ಅಣ್ಣಾರ್ ಬರ್ತೇನೆ ಅಂತಂದಿದ್ರು ಆಕ್ಚುಲಿ. ಬಟ್ ಮ್ಯಾಲ ಹೋಗಿ ನೋಡಿದ್ನಿ ಅವ್ರ ಈಗ ಎದ್ದಾರ. ಈಗ ಎದ್ದ ಇನ್ನು ಜಾಕ ಬಾಕ ಮಾಡೋದಾದ್ರೆ ಲೇಟ್ ಆಗ್ತೈತೆ ಅವ್ರಿಗೆ. ಅದಕ್ಕೆ ಅವ್ರ ರಾತ್ರಿ ಮಕ್ಕಳ ಮುಂದೆ ಏನಂದಿದ್ರ, ಫಸ್ಟ್ ನೀ ರೆಡಿ ಆದ್ರೆ ನೀ ಹೋಗು, ನಾ ರೆಡಿ ಆದ್ರೆ ನಾ ಹೋಗ್ತೇನೆ. 3 ಗಂಟೆಗೆ ನಾನು ನಿಂದ್ರಂಗಿಲ್ಲ, 5 ನಿಮಿಷ 10 ನಿಮಿಷ ಅಂತಂದ್ರ ಅಂದಿದ್ರ. ಈಗ ಅವ್ರ ಈಗ ಎದ್ದಾರ. ನಡ್ರಿ ನಾವು ದರ್ಶನ ಮಾಡ್ಕೊಂಡ್ ಬರೋಣ. ಅವರು ನಾವು ಒಳ್ಳೆ ಬರ್ತಿರ್ತೇವಿ, ಅವ್ರು ವಾಪಸ್ ದೇವ್ರ ಕಡೆ ಹೋಗ್ತಿರ್ತಾರ. ಹಿಂಗ ಅನಸ್ತೈತಿ ನನಗೆಲ್ಲ. ನಮ್ ಸ್ಪರ್ಶ ಅವರು ನನ್ನ ಕ್ಯಾಮ್ರಾ ಹಿಡಿಸ್ಕೊಡೋಲ್ರಿ. ನಡ್ರಿ ಅದ್ರೊಳಗೆ ಯಾರ್ದ ಮಕಾನು ಕಾಣುವತ್ ನಡ್ರಿ. ಏನ್ರಿ ಶ್ವೇತಾ ಅವ್ರ ಎಲ್ಲಿ ಬಂದ್ ಮುಟ್ಟಿದ್ರಿ? ಈಗ ನಾವ ಕಪಿಲೇಶ್ವರ ಮಂದಿರಕ್ಕೆ ಬಂದೇವ್ ನೋಡ್ರಿ. ಇದಕ್ಕ ದಕ್ಷಿಣ ಕಾಶಿನು ಅಂತ ಹೇಳ್ತಾರ. ಹೌದು. ಈಗ ದೇವ್ರ ದರ್ಶನ ತಗೊಂಡ್ ಬರೋಣ ಅಂತ. ನಡ್ರಿ, ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ದೇವ್ರ ಪ್ರಸಾದ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದಕ್ಕೋಸ್ಕರ ನಾವೀಗ ದೇವ್ರಿಗೆ ಪ್ರಸಾದ ಅಂದ್ರೆ ಕಾಯಿ ಕರ್ಪೂರ ಪತ್ರಿ ಎಲ್ಲ ತಗೊಂಡೇವಿ. ಬರೀ ದೇವ್ರ ದರ್ಶನಕ್ಕೆ ಹೋಗೋಣ್ರಿ ಅಂತ. ನಡ್ರಿ ಶ್ವೇತಾ ಅವ್ರ ಎಷ್ಟ್ ಚಂದ ಮಾಡ್ಯಾರ, ಏನ್ ಮಸ್ತ್ ಮಾಡ್ಯಾರ್ರಿ ಗುಡಿ ಒಳಗ. ಅಬ್ಬಬ್ಬಬ್ಬ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಆಗೈತಿ. ಬರ್ರಿ ನಿಮ್ಗೂ ದರ್ಶನ ಮಾಡಿಸ್ತೇನಂತೀಗ. ನೋಡ್ರಿ ಇಲ್ಲಿ ಈಶ್ವರನ ಪೂರ್ತಿ ಇದ್ರ ಒಳಗೆ ಕವರ್ ಮಾಡ್ಯಾರ. ಏನಂತಾರ ಅದಕ್ಕೆ, ರುದ್ರಾಕ್ಷಿ ಒಳಗ ಎಷ್ಟು ಚಂದ ನೀಟಾಗಿ ಮಾಡ್ಯಾರ ನೋಡ್ರಿ. ಬಾಬಾ ಭಾರಿ ಮಸ್ತ್ ಮಾಡ್ಯಾರ್ರಿ ಶ್ವೇತಾ ಅವ್ರ. ಭಾಳ ಚಂದ ಕಾಣತೈತಿ, ಜಬರ್ದಸ್ತ್ ಕಾಣತೈತಿ ಶಿವನ ಮೂರ್ತಿ. ಓಂ ನಮಃ ಶಿವಾಯ. ಬಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಹಾಕ್ರಪ್ಪ. ಇದನ್ನು ಯಾರು ಮಾಡಿರ್ಬೋದು ಅಂತೇಳಿ ವಿಚಾರ ಮಾಡಕತ್ತಿದ್ವಿ. ಮಾಡಿದಂಥ ಕಲಾವಿದರು ಇಲ್ಲೇ ಅದಾರ. ಹಲೋ ನಮಸ್ಕಾರ, ಆರಾಮದ ರೀ? ಮಸ್ತ್ ಮಾಡ್ಯಾರಿ. ಎಷ್ಟು ಟೈಮ್ ತೊಗೊಂಡ್ರಿ ಇದು ಮಾಡಕ್ಕೆ? ನೋಡ್ರಿ ಇದನ್ನ ಮಾಡಕ್ಕೆ 2 ದಿವಸ ಆಗೈತಂತ. ಜಬರ್ದಸ್ತ್ ಮಾಡ್ಯಾರ. ತಮ್ಮ ಹೆಸರು ರೀ? ಸಂತೋಷ್ ದೇವರ್ ಅಂತ. ಹಾಂ ಹೌದ್ರಿ. ಚಲೋ ಆಗೈತೆ ಮಸ್ತ್ ಆಗೈತೆ. ಶ್ವೇತಾವ್ರ ಒಂದು ಖುಷಿ ವಿಚಾರ ಏನು ಗೊತ್ತೇನೆ, ಯಾವುದೋ ದೇವಸ್ಥಾನದಾಗ ನಮಗೆ ಒಳಗೆ ಗರ್ಭಗುಡಿ ಒಳಗೆ ಫೋಟೋ ಅಥವಾ ವಿಡಿಯೋ ಮಾಡಕ್ಕೆ ಬಿಡಂಗಿಲ್ಲ. ಬಟ್ ಇವತ್ತು ನಮ್ಮ ಎಲ್ಲ ಮುದ್ದು ಕುಟುಂಬದವ್ರಿಗೂ ಸಹಿತ ನಾವು ಪರಮೇಶ್ವರನ ದರ್ಶನ ಮಾಡಿಸ್ಬೋದ. ಬರ್ರಿ, ಹೆಂಗಿತ್ತಂದ್ರೆ ಒಳಗೆ ಹೋಗೋಣ ಅಂತೀಗ. ಅಲ್ಲಿ ಪರ್ಮಿಷನ್ ತಗೊಂಡೆ. ಬರ್ರಿ ಹೋಗೋಣ. ನಡ್ರಿಪ್ಪ. ಶ್ವೇತಾವ್ರ ಡೆಕೋರೇಷನ್ ಎಲ್ಲ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಅಲ್ಲ ಭಾರಿ ಮಸ್ತ್ ಮಾಡ್ಯಾರ. ಮತ್ತೆ ಹೌದು, ಎಲ್ಲ ಕಡೆ ಕನ್ನಡಿ ಅದು ಎಲ್ಲ ಹಾಕಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಮತ್ತೆ ಇಲ್ಲಿಂದ ಲೈವ್ ಅರೇಂಜ್ಮೆಂಟ್ಸ್ ಐತೆ ಮಾಡ್ಯಾರ. ಓಂ ನಮಃ ಶಿವಾಯ. ಹೌದು.
ಅಭಿಷೇಕಕ್ಕೆ ದರ್ಶನ ನೋಡ್ರಿ, ಇದು ಅಭಿಷೇಕಕ್ಕೆ ಕ್ಯೂ ನೋಡ್ರಿ ಇಲ್ಲೆಲ್ಲ. ಹೌದು, ಇದು ಏನಂದ್ರೆ ಹರ ಹರ ಶಂಭೋ ಅನ್ಬೇಕಂತ. ಹರ ಹರ ಶಂಭೋ. ನೀ ಏನಪ್ಪಿ ಮಮ್ಮಿ ಅನ್ನ ಹರ ಹರ ಶಂಭೋ ಅನ್ನ ಅಂತ ಅನ್ನಕ್ಕೆ. ಹೌದಾ ನೋಡ್ರಿ, ಇಲ್ಲಿ ಆ್ಯಕ್ಚುಲಿ ಲೈವ್ ದರ್ಶನ ಸಹಿತ ಹೊರಗಡೆನ ಕೊಟ್ಟಾರ. ಹೌದಾ, ಅಲ್ಲಿ ಒಳಗಡೆ ಏನು ನಡೆಯಕತ್ತೈತಿ, ಹೊರಗಡೆ ಗದ್ಲಿತ್ತಂದ್ರೂ ಒಳಗೆ ಆರಾಮ್ಸೆ ಅವ್ರ ಇಲ್ಲಿ ನೀವು ಸಂಜಿಕೆ ಇಲ್ಲ ಮಧ್ಯಾಹ್ನ ಟೈಮ್ನಾಗ ಬರ್ರಿ. ಈಗ ಮುಂಜಾನೆ 5 ಗಂಟೆ ಅಂದ್ರೆ ಫುಲ್ ಗದ್ಲಾಕೈತಂತ. ಅಲ್ಲಿ ಲೈನ್ಗಳು ಮಾಡ್ಯಾರ. ಆ ಸೈಡ್ ಗಣಪತಿ ವಿಸರ್ಜನೆ ಮಾಡ್ತಾರಲ್ಲ, ಅಲ್ಲಿ ಹೊಂಡದ ಸುತ್ತಲೂ ಲೈನ್ಗಳು ಮಾಡ್ಯಾರಂತ. ಮತ್ತು ಇಲ್ಲಿ ಸಹಿತ ಲೈನ್ಗಳು ಹಾಕ್ಯಾರ ನೋಡ್ರಿ. ಇಲ್ಲೆಲ್ಲ ಹೂವದು ಹಣ್ಣದು ಹಚ್ಚಿರ್ತಾರಲ್ಲ, ಅಲ್ಲೂ ಲೈನ್ಗಳು ಹಾಕ್ಯಾರ. ಅಲ್ಲೂ ಸಹಿತ ಫುಲ್ ಗದ್ಲಾಗೋದೈತಿ. ನಾವು ಲಘು ಬಂದ್ವಿ, ಚಲೋ ಮಾಡಿದ್ವಿ, ಶಿವನ ದರ್ಶನ ಆತ ನೋಡ್ರಿ. ಈಗ ನಿಮ್ಗೂ ದರ್ಶನ ಮಾಡಿಸಿದ್ವಿ. ವಿಶೇಷ ಅದ ಇವತ್ತಿನ ಬ್ಲಾಗದ ವಿಶೇಷ. ಸೊ ಇದೇ ಖುಷಿಗೆ ಬಡ ಬಡ ಸಬ್ಸ್ಕ್ರೈಬ್ ಮಾಡಿದವ್ರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿದವ್ರು ಲೈಕ್ ಮಾಡಿರಿ, ಓಂ ನಮಃ ಶಿವಾಯ ಅಂತೇಳಿ ಕಮೆಂಟ್ ಹಾಕ್ರಿ. ನೋಡ್ರಿ ಹೋಗೋಣ. ಶ್ವೇತಾವ್ರೆ ಹೆಂಗೆ ನೋಡೋದತ್ ನೋಡೋದು, ಝೂಮ್ ಆಗೋಲ್ತಲ್ಲ. ಇವತ್ತು ನಾನು ನೋಡಿದ್ದು ಫಸ್ಟ್. ನಾ ಎಷ್ಟೋ ವರ್ಷ ಆದ್ಮೇಲೆ ಹಿಂಗೆ ನೋಡೇನು, ಇಷ್ಟು ಮುಂದಿಂದ. ಇದಕ್ಕೂ ಮುಂಚೆ ನೋಡೇನು, ನನ್ನ ಗ್ಲಾಸ್ ಹಾಕೊಂಡು ನಾಯಿ ಬಂತಲ್ಲಿ ಮತ್ತೆ ಜಿಗದಿತ್ತು ನಾಯಿ. ಹೆಂಗೆ ಎಷ್ಟು 90 ಡಿಗ್ರಿ ಹೊಳ್ತೈತಂದ್ರೆ ಅದ್ರ ಗೋಣ. ಹೌದು, ನಾ ಇದಕ್ಕೂ ಮುಂಚೆ ನೋಡೇನಿ. ಎಲ್ಲಿ ಹೇಳ, ಎಲ್ಲಿ ಈಗ ನಾವು ಯಾರು ರೂಮ್ನಾಗ ಅದೇವಲ್ಲ, ಹಾಂ ಹಾಂ, ಬಾತ್ರೂಮ್ ಹೋಗ್ಬೇಕಾರ ಒಂದು ಬಾಗ್ಲ ಐತೆ ನೋಡು. ಹಾಂ ಹಾಂ, ಆ ಬಾಗ್ಲ ತೆಗೆದು ಕೂಡಲೇ ಅಲ್ಲಿ ಮುಂದೆ ಕೂತಿತ್ತು ಕಟ್ಟಿ ಮೇಲೆ. ಹೇಳ್ತಾನಿ ಹೌದಾ, ನೋಡಿ 1 ಸೆಕೆಂಡಿಗೆ ಎದಿನ ಡಸಕ್ಕಂದಿತ್ತು ನಂದು. ಆಮೇಲೆ ಅಂದ್ರ ಹಿಂಗ ರಾತ್ರಿ ಎದ್ದಾಗ ನಾ ವಾಶ್ರೂಮ್ಗೆ ಹೋಗ್ಬೇಕಾರ ನೋಡಿದ್ ನಾನು. ಆಮೇಲೆ ಅಂದ್ರ ಅದ್ರ ಮುಖ ನೋಡ್ಬೇಕಂದ್ರ ಅದೃಷ್ಟ ಅಂತ, ಹೌದಾ, ಲಕ್ಷ್ಮಿ ಅಂತದ. ಹೌದೇನ? ಅಂದ್ ಕೂಡ್ಲೆ ನನಗ್ ಭಯಂಕರ ಖುಷಿ ಆಗಿತ್ತ. ಇವತ್ತು ಮತ್ ನನಗ ದರ್ಶನ ಆತ, 3 ಮಂದಿಗೆ ದರ್ಶನ ಆತ. ನಮ್ಮ ಮುದ್ದು ಕುಟುಂಬದವ್ರಿಗೂ ದರ್ಶನ ಆತ್ ನೋಡ್ರಿ. ದರ್ಶನ ಮಾಡ್ಕೊಂಡ್ ಬಂದ್ರಿ. ದರ್ಶನ ಮಾಡ್ಕೊಂಡ್ ಬಂದ್ವಿ. 4:00 ಆತ ಟೈಮ್. ಹೌದು, ದರ್ಶನ ಆತ. 4:00 ಇಲ್ಲ 4:10 ಆತ. ಈಗ ಹೋಗೋಣಂತ ನೋಡ್ರಿ. ಇಲ್ಲ ಅಲ್ಲಿ ಕಲ್ಲ ಐತದಂಗೆ ಕಾಣ್ತೈತಿ. ಏನ್ರಿ ಶ್ವೇತವ್ರ, ಮುಂಜಾನೆ 3 ಗಂಟೆಗೆ ಬ್ಲಾಗ್ ತಗೊಂಡಾದ್ಮೇಲೆ ಈಗ ಸಿಗತ್ತಾರಲ್ಲ? ಇವತ್ತೊಂದು ಕುಕಿಂಗ್ ಇತ್ತ, ನಿನ್ನೆ ಬರಾತಿದ್ರ ಅವ್ರ. ನಿನ್ನೆ ಅದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಐತ ಮತ್ತ ಕರೆಂಟು ಇದ್ದಿದ್ದಿಲ್ಲ ಅಂತ ಅನ್ಕೂಡ್ಲೆ. ಹೌದು, ಬೇಸಿಗಾಲದಾಗ ತಿನ್ಬೇಕಾಗುವಂತ ರೆಸಿಪಿ ಜಬರ್ದಸ್ತ್ ಐತಿ. ಅದ್ರ ಹೆಸರು ಏನಂತ ಹೇಳಂಗಿಲ್ಲ, ನಮ್ ಕೈತೋತು ಚಾನಲ್ನಾಗ ಹೋಗಿ ನೋಡ್ರಿ. ಮೇಡಮ್ ಅವ್ರದ್ದು ಒಂದು ಹೋಟೆಲ್ನು ಐತಿ. ಅವ್ರ ಹೋಟೆಲ್ ಸ್ಟೈಲ್ನಾಗ ಜಬರ್ದಸ್ತ್ ಮಾಡ್ಯಾರ. ಮನಿಯೊಳಗೆ ಅಗದಿ ಈಸಿಯಾಗಿ ಮಾಡ್ಕೊಡುವಂತ, ಬೇಸಿಗಾಲದಾಗ ತಿನ್ನುವಂತ ಒಂದು ಖಾದ್ಯವನ್ನು ಮಾಡಿ ತೋರ್ಸ್ಯಾರ ನೋಡ್ರಿ. ಈಗ ಏನ್ ಕೆಲಸ ಐತಿ ನೋಡ್ಕೊಂಡಿದ್ದು ಕೆಲಸ ಮುಗಿಸ್ರಿ. ಮತ್ತೆ ಶೂಟ್ ಐತಿ. ಎಲ್ಲಿ ಹಾಕೋತೀರಿ ಹೊರಗ್ ಬಂದ? ಏನ್ ಮಾಡ್ತೀರಿ ಶ್ವೇತವ್ರ, ಶಿವರಾತ್ರಿ ಅಂತ ಅನ್ಕೂಡ್ಲೆ ಶಿವನ್ ನೆನ್ಸೋಂಗ ಶಿವ 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 ಅನ್ನೋಂಗ ಆಗ್ಬಿಟ್ಟೈತಿ. ಬಿಸಿಲು ಭಯಂಕರ ಐತಿ ನೋಡ್ರಿ. ಆಕ್ಚುಲಿ ಸ್ವಲ್ಪ ಲೈಟ್ ಆಗಿ ಗಾಳಿ ಐತಂತ ಹೊರಗ್ ಕೂತೇನಿ. ಒಳಗ ಸೆಕಿ ಶುರುವಾತಿತ್ತು. ಹೌದಾ, ಬಟ್ ಅಷ್ಟೇನ್ ಜೋರ್ ಗಾಳಿ ಇಲ್ಲ ನೋಡ್ರಿ. ಹೇಳದೈತಿ ಲೈಟ್ ಆಗಿ ಗಾಳಿ ಐತಿ. ಬಟ್ ಕಂಪೇರ್ಡ್ ಟು ಒಳಗ ಹೊರಗ್ ಸ್ವಲ್ಪ ಓಕೆ ಅನಿಸ್ತೈತಿ. ಅದಕ್ಕೆ ಇಲ್ಲಿ ಕೂತ್ನಿ ಗ್ಯಾಲರಿ ಒಳಗ. ಇಲ್ಲಿ ಕುಂಡ್ರಾಗೂ ಸ್ವಲ್ಪ ಗಾಳಿ ಐತಂತೆ ಕೂತೇನೆ ನೋಡ್ರಿ. ಹೌದ್ರಿ, ಇದು ಎಡಿಟ್ ಆಗಿ ಬಂದೈತ್ರಿ. ಅದ್ ಆಕ್ಚುಲಿ ಮಿನಿ ಬ್ಲಾಗ್ 1.5 ತಾಸದ ಐತಿ. ಹೌದಾ, ಈಗ ಅದನ್ನ ಎಲ್ಲೆಲ್ಲಿ ಕತ್ರಿ ಹಚ್ಬೇಕು ಅನ್ನೋದ ತಿಳಿವಲ್ದಾಗೈತೆ. ಅದಕ್ಕೆ ನಾನು ಮುಂಜಾನೆ ಎದ್ದಿದ್ ಬೇಡ, ಡೈರೆಕ್ಟ್ ಅದ್ರೊಳಗ ಡಬಲ್ ಫುಟೇಜಸ್ ಮಾಡದಾವ. ಹೌದಾ, ಅಂದ್ರ ನೀವು ಶೂಟ್ ಮಾಡ್ಕೊಂಡ್ರಿ, ಕ್ಯಾಮ್ರಾದಾಗೂ ಶೂಟ್ ಮಾಡಿರಿ, ಅದನ್ನೆಲ್ಲ ಓವರ್ಲೇಪ್ ಮಾಡೋದೈತ. ಮತ್ತೇನಿಲ್ಲ ನೋಡ್ರಿ. ಆಯ್ತು, ಏನಿಲ್ಲ ಕುಂತಿದ್ನಿ. ಹೆಂಗನ್ಸತೈತಿ? ಹೌ ಯು ಫೀಲಿಂಗ್ ಇನ್ ಉಪವಾಸ? ಆರಾಮದೇನ, ಹಂಗೇನ ಹಸು ಇಲ್ಲ ಏನಿಲ್ಲ. ಯಾಕಂದ್ರೆ ಈಗ ಸ್ಪರ್ಶ ದುಡ್ಡು ಕುಡಿಯಂಗಿಲ್ಲಲ್ಲ.
ಅದಕ್ಕೆ ನಿನಗೆ ಇವತ್ತು ನಾನು ಮಾಡೀನಿ ಹ್ಮ್ ಭಾಳ ದಿನ ಆಗಿತ್ತು ಮಾಡಿಲ್ಲ ಎಷ್ಟು 3 ವರ್ಷ ಆಗಿತ್ತಾನೆ ಈಗ ಯಾವುದೂ ಉಪವಾಸ ಮಾಡಿರಕ್ಕಿಲ್ಲ ನಾ ಹೌದು ಪ್ರೆಗ್ನೆಂಟ್ ಇದ್ದಾಗ ಡೆಲಿವರಿ ಅಂತೇಳಿ ಏನು ಮಾಡಿದ್ದಿಲ್ಲ ಇವತ್ತ ಮಾಡಿದ್ವಿ ಬೆಳಗ್ಗೆಯಿಂದ ಮುಂಜಾನೆ ಚಾ ಕುಡ್ತೀನಿ 2 ಸಲ ಚಾ ಕುಡ್ದೇನೆ ಅಷ್ಟ ಮುಗಿತ್ತು ಇದ್ದಿಲ್ಲ ಬಟ್ ಈಗ ಹಿಂಗ ಉಪವಾಸ ಇದ್ದಾಗ ಹಸು ಆಗಿಲ್ಲ ಉಪವಾಸ ಇದ್ದಿದ್ದಿಲ್ಲ ಅಂತ ತಿಳ್ಕೊರಿ ಮುಂಜಾನೆ 10 ಗಂಟೆಗೆ ನಾಷ್ಟ ಮಾಡಿ ಮತ್ ಇಷ್ಟೊತ್ತಿಗೆ ಚಾ ಊಟ ಮಾಡಿ ಹೆಂಗಾಕೈತ್ಲ ಬರೀಗೆ ಕೆಲಸ ಮುಗಿಸ್ರಿ ಪಟ ಪಟ ನಾನು ಒಳಗದ ಎಲ್ಲ ಈಗ ಗೀತಾಕ ಬರೋದ್ರ ಮತ್ತೆ ಕುಕಿಂಗ್ ಮಾಡ ಅರ್ಬಿ ಎಲ್ಲ ಮಾಡ್ಸಿರ್ತೇನೆ ನಿನ್ನೆ ಒಂದ್ ಸ್ವಲ್ಪ ಫೋನ್ ಹಚ್ಚ ಗೀತಾಕಾಗ ಏನೇನ್ ಸಾಮಾನ್ ಬೇಕಂತ ಒಂದ್ಸಲ ಕೇಳ್ಕೊ ಬರ್ಕೊಂಡಿರಲ್ಲ ಎಲ್ಲ ಗೊತ್ತೈತಿ ಓಕೆ ಡನ್ ನೋಡ್ರಿ ಈಗ ನಾನು ಪ್ರಿಯಾ ಕೂಡಿ ಸುಭಾಷ್ ಫೋಟೋ ಸ್ಟುಡಿಯೋಗೆ ಬಂದಿದ್ವಿ ಲಿಫ್ಟರ ಬಂದೈತಂತ ಹತ್ಕೊಂತ ಹೋಗ್ಬೇಕು 4ನೇ ಫ್ಲೋರ್ ಮಟ್ಟ 1ನೇ ಫ್ಲೋರ್ ಹತ್ತದ್ಲೆ ಉಸ್ಸಂದ ನಾನು ಗಿಫ್ಟ್ ತಗೋಬೇಕಿತ್ತು ಬರೀ ತಗೊಂಡು ಹೋಗೋಣ ಮನೆ ಕಡೆ ನೋಡ್ರಿ ಇಷ್ಟೊತ್ತನ ಕುಕ್ಕಿಂಗ್ ಮಾಡಿದ್ವಿ ಇವತ್ತು ಆಕ್ಚುಲಿ 2 ಕುಕ್ ಆದ್ವ ಏನಂತಾರ ಅದಕ್ಕ ಏನಂತಾರ್ರಿ ನನಗೂ ಅನ್ನ ಬರುವಂತದ್ನ ಒಂದ ತಿಂದಾಗ 2 ಕುಕಿಂಗ್ ಆದ ಅನ್ಕೂಡ್ಲೆ ಒಂದ್ ಪ್ಲಾನ್ ಇರಕ್ಕಿಲ್ಲ ಸಡನ್ ಪ್ಲಾನ್ ಆತ ಒಂದ ಆಲ್ರೆಡಿ ಪ್ಲಾನ್ ಇತ್ತ ಹೀಗಾಗಿ 2 ಒಂದ ದಿನ ಮಾಡ್ಕೊಂಡ್ವಿ ನಾವ ಈಗೆಲ್ಲ ಫುಲ್ ಟೈರ್ಡ್ ಆಗೈತಿ ಇದೆಲ್ಲ ಮತ್ತೆ ಕ್ಲೀನ್ ಮಾಡಿ ಇಡ್ಬೇಕ ನೋಡಿ ಎಲ್ಲ ಎಷ್ಟು ಹೊಲ್ಸ್ ಆಗೈತಿ ಇದೆಲ್ಲ ಸ್ವಚ್ಛ ಮಾಡ್ಬೇಕ ಕ್ಯಾಮ್ರಾ ತೆಗೆದಿಡ್ಬೇಕ ಲೈಟ್ ಆಯಾ ಜಾಗಕ್ಕಿದ್ದು ಆಯಾ ಜಾಗಕ್ಕೆ ಇಡ್ಬೇಕ ಕೆಲಸ ಭಾಳ ಐತಿ ಇವ್ರು ಕೆಳಗೆ ಕೂತಾರ ನಮ್ಮ ಪ್ರಿಯಾ ಅವರು ಕ್ಯಾಮ್ರಾ ಎಲ್ಲ ಹಿಡ್ದಾರ ಚಲೋ ಆತಂಗ ಇಲ್ಲಾಂದ್ರೆ ಮತ್ತೆ ಸ್ಟ್ಯಾಂಡ್ ಇಟ್ಟು ಆದಿಟ್ಟು ಮಾಡ್ಕೋಬೇಕಾಗಿತ್ತು ನೋಡ್ರಿ ಇದೆಲ್ಲ ತೆಗೆದಿಡ್ತೇನೆ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಂತ ಗುಡಿಗೆ ಹೋಗಿ ಬಂದ್ರೆ ಮತ್ತೆ ಮಧ್ಯಾಹ್ನ ಸಿಕ್ಕೋರು ಒಮ್ಮೆ ಸಿಕ್ಕೇ ಇಲ್ಲ ಯಾಕಂದ್ರೆ ಕುಕ್ಕಿಂಗ್ ಸ್ಟಾರ್ಟ್ ಅದ ಅಂದ್ಕೂಡ್ಲೆ ಜಾಸ್ತಿ ಇವತ್ತು ಬ್ಲಾಗ್ ತೊಗೊಳಕ್ಕಾಗಲಿಲ್ಲ ನೋಡ್ರಿ ಈಗ ಊಟ ಗಿಟ ಏನಾರ ಮಾಡೋಣಂತ ಮುಂಚೆನಿಂದ ಉಪವಾಸ ಅದೇವಿ ಆದ್ರೂ 2 ವಿಡಿಯೋನ ಮಾಡ್ಕೊಂಡ್ವಿ ಇವತ್ತ ಉಪವಾಸ ಇದ್ರೆ ಎನರ್ಜಿ ಐತಿ ನೋಡ್ರಿ ಇವತ್ತ ಏನದ ಬಂಗಾರ ಕಡ್ಗ ಶಿವರಾತ್ರಿಗೆ ಗಿಫ್ಟ್ ಕೊಡ್ತಾನೆ ಈಗ ಅನ್ನ ಗಿಫ್ಟ್ ಕೊಡ್ತಾನೆ ಹೊಸ ಚಾಪೆ ತುಂಬ ಕೈ ಕಟ್ ಮಾಡಿ ತಕೊಂಡ್ಬಿಡೋಣ ಎಷ್ಟು ತೊಲಿ ಐತನ್ನ 3.5 ಸುಳ್ಳು ಹೇಳ್ಬೇಡ 3 ಮಸ್ತ್ ಐತಿ 3 ತೊಲಿ ಗಟ್ಟಿ ಬಂಗಾರ ನಮ್ದು ನೋಡು ಏನಿಲ್ಲ ಪುಸ್ತಕ ಏನು ಇಲ್ಲ ಏ ನಿಂದಿತ್ತಲ್ಲ ಮಗನ ಎಲ್ಲಿಟ್ಟಿ 5.5 ತೊಲಿ ಇದೆ ಏನ್ ಮಾಡತ್ತ ಅಷ್ಟೊತ್ತಾಕಿ ಮರಿ ಚಪ್ಪಲ್ ಯಾರು ತುಸಾ ಸಣ್ಣ ಹಾಕೊಂಡಾಳೆ ಅವ್ವ ಮಾವ ಎಲ್ಲತ್ತ ಚಿನ್ನಕ್ಕ ಮಾವ ಎಲ್ಲತ್ತ ಅಲ್ಲೈತಿ ಬೇರೆ ಒಳಗೆ ಒಂದ್ ಬರ್ರಿ ನಮ್ ಸ್ಪರ್ಶ ನೋಡ್ರಿ ಮತ್ತೆ ಲಿಫ್ಟಿಗೆ ನಾಟ ಚಾಲು ಮಾಡಿಲ್ಲ ಮೇಲೆ 2 ಚುಕ್ಕಿ ಇಟ್ಟ ಕೆಳಗಿ 1 ಗೆರೆ ಬರಿದ ಎಲ್ಲ ವೆಷ್ಟ ಮಾಡ್ಯಾಳ ನಡೆಯೋದು ನಮ್ ಪ್ರಿಯಾ ನೋಡ್ರಿ ಇಲ್ಲಿ ಕೂತ್ ಏನ್ ಮಾಡತ್ತಾಳ ರಂಗೋಲಿ ತೆಗಿಯತ್ತಾಳ ಕರೆ ಕಾಲೆಲ್ಲಿ ಇಟ್ಟಾಳ ಅಕ್ಕಿಯಲ್ಲಿ ಕೂತ ಅಕ್ಕಿಯಲ್ಲಿ ಕೂತಾಳ ಕಾಲೆಲ್ಲಿ ಇಟ್ಟಾಳ ನೋಡ್ರಿ ಮುಚ್ಚಳಾನ ತೆಗ್ದಿಲ್ಲ ನೋಡ್ರಿ ಬೆಳಕ ಬಾಳ ಇತ್ತಂದ್ರೆ ಹೆಂಗ್ ಬೆಳಕ್ ಅನಸ್ತೈತಿ ನಮ್ ಸ್ಪರ್ಶ ಕಲ್ಕಲಿ ಮಾಡ್ಲಾಕತ್ತಾಳ ಕಾಲಿಟ್ಟು ನೋಡ್ರಿ ಏನ್ ಮಾಡೋಣ್ರಿ ಬೇಡ ಬರ್ರಿ ತಗೋತೇನೆ ನೀ ಅನ್ನಲ್ಲ ಕಮೆಂಟ್ ಓದೋಣ್ರಿ ಅಂತೇಳಿ ಕಮೆಂಟ್ ಓದೋಣ್ರಿ ಮಾತ ನಾ ಹೇಳಿದ್ನಿ ಅರ್ಧ ವಿಡಿಯೋ ರೆಕಾರ್ಡ್ ಇದ್ರಾಗ ಆಗೈತಿ ಅರ್ಧ ಅದ್ರಾಗ ಆಗೈತಿ ನೋಡ್ರಿ ಈಗ ಸ್ಟಾರ್ಟಿಂಗ್ ದಿನ ತಗೊಂಡ್ಬಿಡೋಣ ಅಂತ 2-3 ದಿನ ಆಗಿತ್ತ ನಾವು ಕಮೆಂಟ್ ನಾವು ತಗೊಂಡಿದ್ದಿಲ್ಲ ಇವತ್ತ ತಗೋತೀನಂದ್ರಿ ಓದೋಣ್ರಿ ನಮ್ಮ ರಿಲೇಷನ್ ಕರಡಿಗುಡಿಯಲ್ಲಿ ಇದ್ದಾರೆ ನಾವು ಹುಬ್ಬಳ್ಳಿಯವರು ಹೌದ್ರಿ ನಿಮ್ ರಿಲೇಷನ್ ಅದಾರಿ ನಮ್ ರಿಲೇಷನ್ ಭಾಳ ಅದಾರ್ರಿ ಅಲ್ಲಿ ಕರಡಿಗುಡ್ಡದ ಬಗ್ಗೆ ಯಾವಾಗ ಮಾತಾಡಿದ್ವಿ ಕರಡಿಗುಡ್ಡ ಇವ್ರ ಅತ್ತಿ ಊರು ಹಾ ಭಾರತೀಯ ಅಕ್ಕನೂರ ಕರೆಕ್ಟ್ ಹೌದೌದು ಪವನ್ ನಿಮ್ಮ ಅಣ್ಣ ಅತ್ತಿಗೆ ಲೈಫ್ ಸ್ಟೋರಿ ಸ್ವಲ್ಪ ಹೇಳ್ರಿ ಅಂತ ಅಣ್ಣ ಅತ್ತಿಗೆ ಪವನ್ ಅಣ್ಣ ನಿಮ್ಮ ಅಣ್ಣ ಅತ್ತಿಗೆ ಓಕೆ ನಮ್ಮ ಅಣ್ಣ ಏನಿದ್ ಲೈಫ್ ಸ್ಟೋರಿ ಬೇಕಾ ನಿಮ್ಗೆ ಸರಿ ನಾ ಒಂದ್ ದಿವಸ ಅವ್ರಿಗೆ ಹೇಳ್ತೀನಿ ನಿಮ್ಮ ಲೈಫ್ ಸ್ಟೋರಿ ಹೇಳ್ರಿ ಅಂತೇಳಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ನಮ್ಮ ಮುದ್ದು ಕುಟುಂಬದವ್ರ ಡಿಮಾಂಡ್ ಮಾಡಾಕತ್ತಾರ ಅಂತ ಹೇಳ್ತೀನಿ ಅವ್ರೇನ್ರ ಅದಕ್ಕೆ ಅಗ್ರಿ ಆದ್ರ ಅಂದ್ರೆ ಅವ್ರನ್ನ ಕುಂಡ್ರಿಸ್ತೀನಿ ಮತ್ತು ಅವ್ರ ಬಗ್ಗೆ ನಾವಿಬ್ರು ಕೂಡಿ ಇಂಟರ್ವ್ಯೂ ಮಾಡ್ತೇವಂತ ಅದನ್ನು ಕೂಡ ಹೇಳ್ತೇವೆ ನಿಮಗೆ ಈ ವಿಡಿಯೋಕ್ಕೆ ಏನ್ರ ಇಫ್ ಸಪೋಸ್ 2,500 ಲೈಕ್ ದಾಟಿದು ಅಂತ ತಿಕ್ಕೋರಿ ನಮ್ಮ ಅಣ್ಣ ವೈನಿಗೆ ಫೋರ್ಸ್ ಮಾಡ್ತೇನೆ ನಾನು
ಅವ್ರ ಲೈಫ್ ಸ್ಟೋರಿ ಹೇಳಕ 2,500 ಲೈಕ್ ದಾಟಸ್ರಿ ಬರೀ. ನೋಡೋಣ ಎಷ್ಟು ಬಿಡ್ತಾವ ಈ ವಿಡಿಯೋಕ್ ಅಂತ ಹೇಳಿ. ಎಸ್. ಶೈನಾಜ್ ಯುವರ್ ಫ್ರೆಂಡ್ ಬಸವೇಶ್ವರ ಹೈಸ್ಕೂಲ್ ಬದಾಮಿ ಲಾಸ್ಟ್ ಬೆಂಚ್ ಮೇಟ್. ಹೌದ್ರಿ ನನ್ನ ಫ್ರೆಂಡ್ ಇದ್ಲ ಶೈನಾಜ್ ಅಂತ ಹೇಳಿ. ಬಟ್ ಈಗ ಕಾಂಟ್ಯಾಕ್ಟ್ ಒಳಗಿಲ್ಲ, ಎಲ್ಲದಾರ ಏನು ಗೊತ್ತಿಲ್ಲ. ಅವರೇ ಇರ್ಬೋದೇನು ನೋಡು. ಹೌದೇನಾ? ನೀವೇ ಇದ್ರ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನೀನು ನಾನು ಸೈನಾಜ್ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿಪ್ಪ. ಮತ್ತೆ ಹಂಗ ಸುಳ್ಳಾಪಳ್ಳಿ ಯಾರ ಹಾಕಕ್ ಹೋಗ್ಬೇಡ್ರಿ. ಅಣ್ಣ ತುಂಬಾ ಚೆನ್ನಾಗಿದೆ ಮಾತಾಡಿ. ಪ್ರಿಯಾ ಸೈನ್ಸ್ ಓದ್ತಾ ಇದ್ದಾಳೆ. ಯಾವ ಕಾಂಬಿನೇಷನ್ ತಗೊಂಡಿದ್ಯಾ? ನೀ ಯಾವ ಕಾಲೇಜಲ್ಲಿ ಓದ್ತಾ ಇದ್ಯಾ? ಹೇಳಿ ಪ್ರಿಯಾ. PCMB ತಗೊಂಡಿದ್ದೀನಿ ನಾನು ನರೇಗಲ್ ಕಾಲೇಜಿನಲ್ಲಿ ಓದ್ತೀನಿ. ಅಭಿನವ ಅನ್ನದಾನೇಶ್ವರಿ ಕಾಲೇಜ್. ಓಕೆ. ಬೆಳಗಾವಿಯಲ್ಲಿ ಬೆಸ್ಟ್ PU ಕಾಲೇಜ್ ಯಾವುದು ಹೇಳ್ರಿ? ಕಾಮರ್ಸ್ ಹಾಗೂ ಸೈನ್ಸ್ ಎರಡು ಬಗ್ಗೆನೂ ಹೇಳಿ. ಯಾವ್ದು ಬೆಸ್ಟ್ PU ಕಾಲೇಜ್? ನಂಗೆ ಅನ್ಸೋ ಮಟ್ಟಿಗೆ ಇದು ಯಾವ್ದು ಈಕಿ ಕ್ಷಮಾ ಒಕ್ಕಳ ಅದ ಜೈನ್ ಕಾಲೇಜ್ ಅಂತ ಅಂತಾರ. ಬಟ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾ ಶಾಲ್ಯಾಗ ಅಭ್ಯಾಸನಾಗ ಹುಷಾರಿದ್ದಿದ್ದೇ ಇಲ್ಲಲ್ಲ. ಬಟ್ ನಾ ಒಂದು ಹೇಳ್ತೇನೆ ಕೇಳ್ರಿ. ಈಗ ನಾನು ನಮ್ಮ ಸ್ಪರ್ಶಾಗ ಭಾಳ ಅಂತ ಇರ್ತೇನೆ, ಅಂಥ ಶಾಲೆಗೆ ಹಾಕ್ಬೇಕು ಇಂಥ ಶಾಲೆಗೆ ಹಾಕ್ಬೇಕು ಅಂತೇಳಿ. ದೇವ್ರಾಣಿ ಮಾಡಿ ಹೇಳ್ತೇನೆ, ಗೌರ್ಮೆಂಟದ್ದು PU ಕಾಲೇಜ್ಗಳು ಇರ್ತಾವೆ, ಅದ್ರಾಗ ಟಾಪರ್ ಆಗಿ ಗೌರ್ಮೆಂಟ್ ಜಾಬ್ ಮಾಡೋರು ರಗಡ್ ಮಂದಿ ಇರ್ತಾರೆ. ಈ ಮಾತು ನಿಮ್ಗೆ ಎಷ್ಟು ಮಂದಿ ಕರೆಕ್ಟ್ ಅನಿಸ್ತೈತಿ ಸುಳ್ಳು ಅನಿಸ್ತೈತಿ ನಂಗೆ ಗೊತ್ತಿಲ್ಲ. ಪೇರೆಂಟ್ಸ್ದ ರೋಲ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಈಗ ತಂದೆ ತಾಯಿಯಾಗಿ ನಾವು ಇಂಪಾರ್ಟೆಂಟ್ ರೋಲ್ ಭಾಳ ದೊಡ್ಡದಾಕೈತಲ್ಲ. ಈಗ ನಾವು ನಮ್ಮ ಹುಡುಗರನ್ನ ಹೆಂಗೆ ಬೆಳೆಸ್ತೇವಿ, ಅವ್ರಿಗೆ ಹೆಂಗೆ ಸಂಸ್ಕಾರ ಕೊಡ್ತೀವಿ, ಅವ್ರ ಜೊತೆ ಹೆಂಗೆ ನಡ್ಕೋತೇವೆ ಅನ್ನೋದು ದೊಡ್ಡದು ಮ್ಯಾಟ್ರ್ ಆಕೈತಿ. ನಾವು ಅವ್ರನ್ನ ಕರೆಕ್ಟಾಗಿ ಬೆಳೆಸಿ ಯಾವುದೋ ಸಾಲಿಗೆ ಹಾಕಿದ್ರು ಸಹಿತ ಅವ್ರು ಚಂದಾಗಿ ಓದ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಹೆಂಗೆ ಅನಿಸ್ತೈತೆ ನನ್ನ ಅಭಿಪ್ರಾಯ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಅಣ್ಣ ನಿಮ್ಮ ವಿಡಿಯೋ ದಿನಾಲೂ ನೋಡ್ತೀವಿ. ನನ್ನ ಮಗಳಿಗೆ ಸ್ಪರ್ಶ ಭಾಳ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ರೀ. ಮೊನ್ನೆ ಬದಾಮಿಗೆ ಹೋದಾಗ ನಿಮ್ಮ ಅಣ್ಣಗ ಕನ್ಯೆ ನೋಡಕ ಹೋಗಿದ್ರಲ್ಲ, ಫಿಕ್ಸ್ ಆಯ್ತೇನ್ರಿ? ಇನ್ನ ಇಲ್ಲ ರೀ, ಅದು ಅಪ್ ಆ್ಯಂಡ್ ಡೌನ್ ನಡೆದೈತಿ. ಯಾವಾರ ಒಂದು ಹುಡುಗಿ ಇದ್ರೆ ಹೇಳ್ರಿಪ್ಪ. ಮೇಕ್ ದಿಸ್ ಸೆಗ್ಮೆಂಟ್ ಕಮೆಂಟ್ಸ್ ರೀಡ್ ಮಾಡೋದು ಪ್ಲೀಸ್ ಅಂತ. ಸಿಗ್ಮೆಂಟ್ ಓಕೆ. ಅಂದ್ರೆ ಒಂದು ಸಿಗ್ಮೆಂಟ್ ಇಡ್ರಿ ಕಮೆಂಟ್ ಓದೋದನ್ನ ಅಂತ ಅನ್ನಕತ್ತಾರ ಅವ್ರ. ಮೇ ಬಿ ನಾವು ಮಾಡಾಕತ್ತಿದ್ದ ಕರೆಕ್ಟ್ ಐತೆ ಅಂತ ಅನಿಸ್ತೈತಿ. ನನಗೂ ಗೊತ್ತಾಗಲಿಲ್ಲ ಇಷ್ಟು ಇಂಗ್ಲೀಷ್ನಾಗ ಮೇಕ್ ದಿಸ್ ಸಿಗ್ಮೆಂಟ್ ಅಂತಂದ್ರೆ. I asked about a video edit brother but you not answering. ಹೌದ್ರಿ, ನಾನು ವಿಡಿಯೋ ಎಡಿಟ್ ಎಲ್ಲಿ ಐತದ? ಇಲ್ಲ ಮೇಲೆ ಇಟ್ಲ ಇದೆ. ಒಂದೊಂದು ಕಮೆಂಟ್ ಬಿಟ್ಟು ಹಾಕೋದೈತಿ. ಆಗಲ್ಲ ಓದಿದ್ನಿ. ಹೌದಾ? I asked about a video edit brother but you are not answering. ಅಂದ್ರೆ ಅವರ ವಿಡಿಯೋ ಎಡಿಟ್, ನಾವು ವಿಡಿಯೋ ಹೆಂಗೆ ಎಡಿಟ್ ಮಾಡ್ತೇವೆ ಅಂತ ಕೇಳಾಕತ್ತೀರೇನ್ರಿ? ನಾವು ವಿಡಿಯೋನ ಫಿಲ್ಮೋರಾ ಅಂತ ಒಂದು ಸಾಫ್ಟ್ವೇರ್ ಐತಿ, ಅದಕ್ಕೆ ವರ್ಷಕ್ಕೆ 5,500 ರೂಪಾಯಿ ಬಾಡಿಗೆ ಐತಿ. ಸೊ ಆ ಸಾಫ್ಟ್ವೇರ್ ಒಳಗೆ ನಾನು ಎಡಿಟಿಂಗ್ ಮಾಡ್ತೀನಿ. ಅಣ್ಣ ಅಕ್ಕ ನಾನು ಡೈಲಿ ವ್ಲಾಗ್ ನೋಡ್ತೀನಿ ಆ್ಯಂಡ್ ಯಾವುದೇ ವ್ಲಾಗಲ್ಲಿ ಕೂಡ ನಿಮ್ಮ ಎನರ್ಜಿ ಕಮ್ಮಿ ಆಗಿಲ್ಲ. ಐ ಲೈಕ್ ದ್ಯಾಟ್ ಎನರ್ಜಿ ಆ್ಯಂಡ್ ಜೋಶ್ ಅಣ್ಣ ಅಕ್ಕ ಆ್ಯಂಡ್ ಸ್ಪರ್ಶ ಎಷ್ಟು ಕ್ಯೂಟ್ ಮಾತಾಡ್ತಾಳೆ. ಲವ್ ಯು ಅಕ್ಕ ಆ್ಯಂಡ್ ಸ್ಪರ್ಶು. ಥ್ಯಾಂಕ್ ಯು ಸೋ ಮಚ್. ಶ್ವೇತಾ, ಆಗಲ್ಲ ಅದು ಇಂಗ್ಲೀಷ್ನಾಗ ಇತ್ತಲ್ಲ ಮೇಕ್ ದಿಸ್ ಸೆಗ್ಮೆಂಟ್ ಅಂತೇಳಿ, ಅದ್ರ ಕನ್ನಡ ಟ್ರಾನ್ಸ್ಲೇಷನ್ ನೋಡ. ಇದನ್ನು ಒಂದು ವಿಭಾಗ ಮಾಡಿ ಕಾಮೆಂಟ್ಗಳನ್ನು ಓದು ಮಾಡೋದು ದಯವಿಟ್ಟು. ಅಂದ್ರೆ ಏನು ಗೊತ್ತ, ನಂಗೆ ಟ್ರಾನ್ಸ್ಲೇಷನ್ ಮಾಡಿದ್ರು ಗೊತ್ತಾಗಲಿಲ್ಲರಿ. ಅಕ್ಕಾರ ನೀವು ದಿವಸ ಕಮೆಂಟ್ ಹಾಕ್ತೀರಿ, ಅಕ್ಕಾರ ಅನ್ನಾರ ಗೊತ್ತಿಲ್ಲ. ಶಾರದಾ ಶ್ರೀ ಅವರು, ನೀವು ದಿವಸ ಕಮೆಂಟ್ ಹಾಕ್ತೀರಿ, ಇದನ್ನು ಸ್ವಲ್ಪ ಕನ್ನಡದಾಗ ತಿಳಿಸಿ ಹಾಕ್ಬಿಟ್ರಿ ನನಗೆ. ನಾವು ಪಕ್ಕ ಕನ್ನಡ ಮೀಡಿಯಂ. ಸ್ಪರ್ಶನ್ ತಲೆಗೆ ಎಣ್ಣೆ ಹಚ್ಚಿ ಕೂದಲು ಡ್ರೈ ಆಗಿದೆ, ಪದೇ ಪದೇ ಶಾಂಪೂ ಹಾಕಬೇಡಿ. ದಿನ ಬಿಟ್ಟು ದಿನ ಬಿಸಿ ಆಯಿಲ್ ಮಸಾಜ್ ಮಾಡಿ 10 ನಿಮಿಷ. ಶ್ವೇತಾ, ರಾತ್ರಿ ಬೇಗ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸ್ಪರ್ಶ ಓಕೆ ರೀ, ಖಂಡಿತ ಹಂಗ ಮಾಡ್ತೇನ್ರಿ. ಇನ್ಮೇಲಿಂದ ನೋಡ್ವಾಕಿ ನಿದ್ದೆ ಬರ್ಸಕ್ಕೆ ಅದೊಂದು ಪಾಯಿಂಟ್ ಯೂಸ್ ಮಾಡು. ಸ್ಪರ್ಶ ಗುಂಡೆ ಹತ್ಯ. ಹಾಯ್ ಅಕ್ಕ ನನ್ನ ಹಾಯ್ ಅಂತ ಹೇಳಿ. ಐ ಆಮ್ ಲಕ್ಷ್ಮಿ ಗುಲ್ಗಿ ನೇಮ್ ಹೇಳಿ ಪ್ಲೀಸ್. ಲಾಗ್ ಮಿಸ್ ಮಾಡಲ್ಲ. ಹಾಯ್ ಅಂತ ಹೇಳಿ. ಹಾಯ್ ಲಕ್ಷ್ಮಿ ಅವರೇ. ನಮಸ್ಕಾರ ರೀ ಲಕ್ಷ್ಮಿ ಅಕ್ಕರ. ಅಕ್ಕ ಆ್ಯಂಡ್ ಅಣ್ಣ ಡೈಲಿ ವ್ಲಾಗ್ ನೋಡ್ತೀನಿ. ಯಾವುದು ವ್ಲಾಗ್ ಇದು ನೀವು ಓದಿದ್ದೇನೆ? ಓದಿದ್ದು ಮ್ಯಾಲ ಬಂದಿ ನಾ ತಿರುಗಿ ನೀವು ಅಲ್ಲೇ ಇದ್ದೀರಿ. ಇಲ್ಲ, ನೀವು ಯಾವ 608ನೇ ವ್ಲಾಗ್ ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟಿಲ್ಲ ಅಕ್ಕ ಅಂತ. ಹೌದ್ರಿ, ಈಗ ಕೂತ್ಕೊಡತ್ತೆ ನೋಡ್ರಿ. ಯಾಕಂದ್ರೆ ಈಗ 2 ದಿನ ಆತ ಫುಲ್ ಸುಸ್ತಾಗಿ ಕಮೆಂಟ್ ಯಾವ ರಿಪ್ಲೈ ಕೊಟ್ಟಿರಲೇ ಇಲ್ಲ. ಇವತ್ತು ಕೊಡತ್ತೆ ನೋಡ್ರಿ. ವರ್ಷ ತಿಮ್ಮಪ್ಪ ಹಳ್ಳ ನಿಮ್ಮ ಫೋನ್ ನಂಬರ್ ಮೆಸೇಜ್ ಮಾಡ್ರಿ. ಅಯ್ಯೋ ಏನಿದು ವರ್ಷ ತಿಮ್ಮಪ್ಪ ಹಳ್ಳ? ಅವ್ರ ಹೆಸರು ಇರ್ಬೇಕು ಅದ. ಹೌದೇನಾ? ವರ್ಷ ತಿಮ್ಮಪ್ಪ ಹಳ್ಳ ಅನ್ನೋದು ಅವ್ರ ಏನ್ರ ಹೆಸರು ಇರ್ಬೋದು. ನಿಮ್ಮ ಫೋನ್ ನಂಬರ್ ಮೆಸೇಜ್ ಮಾಡ್ರಿ. ಪಬ್ಲಿಕ್ ಒಳಗೆ ಫೋನ್ ನಂಬರ್ ಕೊಡಂಗಿಲ್ರಿ. ಆದ್ರೂ ನಮ್ ಕೈತತ್ತು ಚಾನಲ್ ಫೋನ್ ನಂಬರ್ ಆಲ್ರೆಡಿ ಪಬ್ಲಿಕ್ ಐತಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಖಂಡಿತ ನಾವು ಫೋನ್ ಒಳಗ ಮಾತಾಡ್ತೀವಿ ಅಂತ ಎಷ್ಟು ಬಹಳ ಜನ ಫೋನ್ ಮಾಡ್ಯಾರ. ಬಟ್ ಪ್ಲೀಸ್ ಫೋನ್ ಮಾಡಕ್ ಹೋಗ್ಬೇಡ್ರಿ, ಮೆಸೇಜ್ ಹಾಕ್ರಿ.
ನಿಮ್ಮ ಮೆಸೇಜಿಗೆ ಫೋನ್ ನಂಬರ್ ಮೆಸೇಜ್ ಮಾಡಿರಿ. ಕೈತುತ್ತು ಚಾನಲ್ ನಾನು ನೋಡಬೇಕು ಚಂದ. ನಿಮ್ಮ ಫೋನ್ ನಂಬರ್ ಮೆಸೇಜ್ ಕಳ್ಳರು ಜಿಲ್ಲಾ ಅಂತ. ಓಕೆ, ಫೋನ್ ನಂಬರ್ ಹೇಳ್ತೇನೆ ನೋಡ್ರಿ, 9916991635. ಎಸ್. ಸೂಪರ್ ವೈಟ್ ಕುರ್ತಾ ಸೂಪರ್ 6. ಥ್ಯಾಂಕ್ ಯು. ನಮ್ಮ ಅಪ್ಪಂದು ಏಪ್ರಿಲ್ 1 ಬರ್ಡೇ. ಓಕೆ, ಅಂದ್ರೆ ಅವ ನಮ್ಮ ಪಪ್ಪರ್ದು ಅವತ್ತೈತೆ ಅಂತ ಹೇಳಿದ್ನಲ್ಲ, ಪ್ರಿಯಾ ಹೊಂಟು ನಿಂತಿದ್ಲಲ್ಲ ಅವತ್ತು, ಅದಕ್ಕೆ ಅವತ್ತು ಮಾತಾಡಿದ್ದಿತ್ತದು. ಹತ್ತಿಸ್ಲಿ ಹತ್ತಿಸಬೇಕು. ನಮ್ಮ ಕಮೆಂಟ್ಗೆ ರಿಪ್ಲೈ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಬೆಂಗಳೂರಿಗೆ ಆದಷ್ಟು ಬೇಗ ಬನ್ನಿ. ಲವ್ ಯು ಸ್ಪರ್ಶ ಬಂಗಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಶ್ವೇತಾ ಅಕ್ಕ, ಪವನ್ ಆ್ಯಂಡ್ ಪ್ರಿಯಾ. ಹೆಂಗದಿರಿ ಎಲ್ಲರೂ? ಇವತ್ತಿನ ಬ್ಲಾಗ್ ನೋಡಿ ಭಾಳ ಖುಷಿ ಆಯಿತು. ಆಲ್ರೌಂಡರ್ ಪ್ರಿಯಾ ನೋಡಿ ಆಕಿನ ಬಗ್ಗೆ ಕೇಳಿ ಭಾಳ ಖುಷಿ ಆಗೈತಿ. ಪ್ರಿಯಾ, ನಿನ್ಗೆ ಮುಂದೆ ಒಳ್ಳೆ ಲೈಫ್ ಐತಿ. ನಿನ್ನ ಎಲ್ಲ ಆಸೆ ನನಸು ಆಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕನಸು ನನಸಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಿಯಾ. ಥ್ಯಾಂಕ್ ಯು ಸೋ ಮಚ್. Bro, I am working in Toyota company. 18K salary not sufficient. Please give a work from give me. ಅಣ್ಣ, ನಾನು ನಿಮ್ಗೆ ಹೇಳಿರಿ, ಬೆಳಗಾವಿನಾಗ 18K ಸ್ಯಾಲ್ರಿ ಕಡಿಮೆನ ಇಲ್ಲ ಅಂತಿಲ್ಲ, ಬಟ್ ನನ್ನ ಕಡೆ ಈಗ ಸದ್ಯಕ್ಕೆ ಕೊಡಕ್ಕೆ ವರ್ಕ್ ಯಾವೂ ಇಲ್ಲ. ಒಂದು ದಿವ್ಸ ನಾನು ಕರೆನ ಅಂಥದ್ದು ಏನರ ಒಂದು ಚಲೋ ಕಂಪ್ನಿ ಕಟ್ಟಿನಿ ಅಂದ್ರೆ ಚಲೋ ಸ್ಯಾಲ್ರಿ ಇಟ್ಕೋತೀನಿ. ಒಂದು 4 ಮಂದಿನ ಇಟ್ಕೊಂಡ್ರೆ ಚಲೋ ಸ್ಯಾಲ್ರಿ ಕೊಟ್ಟು ಇಟ್ಕೋತೀನಿ. ಹಂಗಂತೇಳಿ ಕಾಗೆ ಏನು ಹರ್ಸಂಗಿಲ್ರಿಪ್ಪ. ಆಲ್ರೆಡಿ ರಗಡೆ ಮಂದಿ ಕಾಗೆ ಹರ್ಸತ್ತಾರ, ನಾನು ಕಾಗೆ ಹರ್ಸಂಗಿಲ್ಲ. ಹಂಗೇನ್ರ ನಿಮ್ಮ ಆಶೀರ್ವಾದಲೇ ನಾನು ಒಂದು ಮಟ್ಟಕ್ಕೆ ಬಂದೆ ಅಂದ್ರೆ 4 ಮಂದಿನ ಖಂಡಿತ ನಾನು ಕರ್ಕೋತೀನಿ. ನಿಮ್ಮ ಹೆಸರು ಏನೈತಿ? ಶೇಖರ್ ಅಲ್ಲ? ಶೇಖರ್ ಟ್ರಾವೆಲಿಂಗ್ 23 ಅಂತ ಐತ. ಫಸ್ಟಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇನೆ ನಾನು. ನನ್ನ ಹೆಸರು ಹೇಳಿ ಬ್ಲಾಗ್ ಬರಲಿ ಅಂತ ಹೇಳಾರ ಶ್ರೀದೇವಿ ಅವರು. ಹಾಯ್ ಶ್ರೀದೇವಿ ಅವರೇ. ನಮಸ್ಕಾರ ಶ್ರೀದೇವಿ ಅವರಿಗೆ. ಆ್ಯಕ್ಚುಲಿ ಬ್ಯಾಟ್ರಿ ಡೌನ್ ಆಗಿತ್ತು, ಸೊ ಕ್ಯಾಮ್ರಾ ಬಂದಾಗಿ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ಕೊಂಡು ಕೂತ್ವಿ ನಾವು. ಅಕ್ಕ ಬರ್ತಡೇ ವಿಶ್ ಮಾಡಿ. ಹೆಸರು ಜಾನ್ವಿ ಅಂತ. ಹ್ಯಾಪಿ ಬರ್ತಡೇ ಜಾನ್ವಿ. ನನ್ನ ಕಮೆಂಟ್ ಓದಿದ್ದಕ್ಕೆ ಥ್ಯಾಂಕ್ಸ್ ಶ್ವೇತಾ ಅಕ್ಕ ಆ್ಯಂಡ್ ಪವನ್. ಕ್ಯೂಟ್ ಸ್ಪರ್ಶ, ಥ್ಯಾಂಕ್ ಯು ಸೋ ಮಚ್. ಬದಾಮಿಗೆ ನಾಟಕ ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ, ನನ್ನ ಕಮೆಂಟ್ಗೆ ರಿಪ್ಲೈ ಮಾಡಿದ್ದಕ್ಕೆ. ನಾನು ನಿಮ್ಮ ಬ್ಲಾಗ್ ದಿನ ನೋಡ್ತೀನಿ. ಸೋ ಕ್ಯೂಟ್ ಪೇ. ಥ್ಯಾಂಕ್ ಯು ಅಕ್ಕ. ಬರ್ಡೇ ವಿಶ್ ಮಾಡಿ. ಅವರ ಹೆಸರು ಜಾನ್ವಿ. 9th ಮಾರ್ಚ್. ಬರ್ತ್ಡೇ ಜಾನ್ವಿ. ಓ, ನಾಳೆ ಐತೆ ಅವ್ರ ಬರ್ಡೇ. ನಾಳೆ ಓಕೆ, ಕರೆಕ್ಟ್ ಓಕೆತಿ. ಮಮ್ಮಿ ಕಡೆಯಿಂದ ಸಾಂಬಾರ್ ರೆಸಿಪಿ ತೋರಿಸ್ರಿ. ಖಂಡಿತ. ಶ್ವೇತಾ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ತಪ್ಪು ಕಂಡು ಹಿಡಿತಾರಂತ ಅನ್ಕೋಬೇಡಿ. ನೀವು ಅವಾಗ ಕನ್ನಡ ಅಂತ ಪ್ರೊನೌನ್ಸ್ ಮಾಡಿದ್ರಿ, ನೀವು ಕನ್ನಡ ಯೂಟ್ಯೂಬರ್ ಆಗಿ ಎಲ್ಲ ಬೇಜಾರಾಯಿತು ಅಂತ. ಒಂದೊಂದ್ಸತಿ ತಪ್ಪಾಗ್ತೈತ್ರಿ, ಬಟ್ ನೀವು ನಮಗೆ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ. ಯಾಕಂದ್ರೆ ನಮಗೆ ತಿದ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು. ಅಕ್ಕ, ನಾನು 12ನೇ ತಾರೀಕಿಗೆ ನನ್ನ ಮನೆಯವರ ಬರ್ತಡೇ ಇದೆ, ಪ್ಲೀಸ್ ವಿಶ್ ಮಾಡಿ. ಅವರ ಹೆಸರು ಶಿವರಾಜ್. ಹ್ಯಾಪಿ ಬರ್ತಡೇ ಶಿವರಾಜ್ ಅವರೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾಜ್ ಅವರೇ. ಆ ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ, ನಿಮ್ಮೆಲ್ಲ ನನಸುಗಳು ಈಡೇರಲಿ. ನಿಮ್ಮ ಫ್ಯಾಮಿಲಿ ನೋಡಿ ಭಾಳ ಖುಷಿ ಆಗುತ್ತೆ ನಮ್ಗೆ. ನಾನು ನಿಮ್ಮ ಕುಟುಂಬದಲ್ಲಿ ಒಬ್ರು ಆಗ್ಬಾರ್ದಿತ್ತ ಅಂತ ಅನಿಸ್ತಿದೆ ಅಕ್ಕ. ನನ್ನ ನೀವು ನಮ್ಮ ಕುಟುಂಬದವರೇ ಆಲ್ರೆಡಿ. ನೀವು ಯಾವತ್ತು ನಮ್ಮ ಬ್ಲಾಗ್ ನೋಡೋಕೆ ಸ್ಟಾರ್ಟ್ ಮಾಡಿರಿ ಅವತ್ತಿಂದ ನಮ್ಮ ಕುಟುಂಬದವರ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಆ್ಯಂಡ್ ಸಿಸ್ಟರ್ ರೆಸ್ಪಾನ್ಸ್ ಮಾಡಿದ್ದಕ್ಕೆ. ನೈಸ್ ಫ್ಯಾಮಿಲಿ. ಥ್ಯಾಂಕ್ ಯು. ಅಣ್ಣ, ಅಕ್ಕ, ನಿಮ್ಮ ವಿಡಿಯೋಸ್ ನಾನು ನೋಡ್ತೀನಿ. ನಿಮ್ಮ ವಿಡಿಯೋಸ್ ನನಗೆ ಎಲ್ಲ ಲೈಕ್ ಆಗುತ್ತೆ. ನಿಮ್ಮ ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ. ಅಣ್ಣ, ಅಕ್ಕ, ನಿಮ್ಮ ಸ್ವಹ ಕೂಡ ತುಂಬ ಕ್ಯೂಟ್ ಗರ್ಲ್. ವಾಯ್ಸ್ ಸೂಪರ್. ಆಲ್ ದ ಬೆಸ್ಟ್. ಆ್ಯಂಡ್ ಅಣ್ಣ, ಅಕ್ಕ. ಥ್ಯಾಂಕ್ ಯು. ಹಾಯ್ ಅಕ್ಕ, ಅಣ್ಣ. ನೇಮ್ ಸುಹಾನ. ಹಾವೇರಿಗೆ ಒನ್ ಟೈಮ್ ಬರ್ತೀವ್ರಿ. ಹಾಯ್ ಸ್ಪರ್ಶ. ಮಾಡಿದ್ದ ರೀಲ್ಸ್ ಬೊಂಬಾಟಾಗಿ ಇದೆ. ಐ ಹ್ಯಾವ್ ಅ ಸಜೆಷನ್ ಫಾರ್ ಯು ಗೈಸ್. ವ್ಲಾಗ್ ರಿಲೀಸ್ ಟೈಮ್ನ ಚೇಂಜ್ ಮಾಡಿ ನೋಡಿ, ವ್ಯೂಸ್ ಬರ್ಬೋದು. ಯಾಕೆ ಅಂದರೆ ಸಂಜೆ ವ್ಲಾಗ್ ಹಾಕಿದರೆ ಜನ ಆ ಟೈಮ್ಗೆ ಬ್ಯುಸಿ ಆಗಿರ್ತಾರೆ. ಸೊ ಮಾರ್ನಿಂಗ್ ಆಫ್ಟರ್ನೂನ್ ಹಾಕಿದರೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗ್ಬೋದು. ಗುಡ್ ಲಕ್ ಫಾರ್
ನ್ಯೂಜಿಲ್ಯಾಂಡ್ ಫ್ರಮ್ ನ್ಯೂಜಿಲ್ಯಾಂಡ್. ಓ ಮೈ ಗಾಡ್, ನ್ಯೂಜಿಲ್ಯಾಂಡಿಂದ ನಮ್ಮ ವಿಡಿಯೋಸ್ ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ರೀ. ಅನ್ಎಕ್ಸ್ಪೆಕ್ಟೆಡ್ ದಿಸ್. ಲಾಸ್ಟ್ ಟೈಮ್ ಒಬ್ರು ಯಾರೋ US ದಿಂದ ನೋಡ್ತಿದ್ರಲ್ಲ, ಅವರು ಈಗಾದ್ರೂ ನೋಡ್ತಾರ. ಥ್ಯಾಂಕ್ಸ್ ರೀ, ನೀವು ಸಜೆಷನ್ ಕೊಟ್ಟಿದ್ದಕ್ಕೆ. ನೋಡು ಬ್ಲಾಗ್ ಟೈಮ್ ಚೇಂಜ್ ಮಾಡಿ ನೋಡ್ತೀವಿ ಯಾಕಂದ್ರೆ ವ್ಯೂಸ್ ಕಡಿಮೆ ಆಗ್ಯಾವ. ಕಂಟೆಂಟ್ಗಳ್ನ ಈಗಂತೂ ನಾವು ಕೊಡಾತೇವೆ ಅನ್ನಿಸ್ತೈತಿ. ನಿಮ್ಗೆ ಹೆಂಗೆ ಅನಿಸ್ತೈತಿ ಈಗಿನ ಕಂಟೆಂಟ್ಗಳು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಶ್ವೇತಾ ಅಕ್ಕ ಮತ್ತು ಪವನನ್ನ, ನೀವು ಸ್ನೇಹ ಅರುಣ್ ಈರಿಗೇರ ಅವರು ನೀವು ಎಷ್ಟು ಕ್ಲೋಸ್ ಇದ್ರಿ? ಇವಾಗ ಅವರು ಯಾಕೆ ಒಂದು ವ್ಲಾಗ್ ಒಳಗೆ ಇಲ್ಲ? ಸೊ ಅವರು ನೀವು ಮಾತಾಡಲ್ಲ ಏನು ಅನ್ನೋದು ಹೇಳ್ರಿ. ಹಂಗೇನೂ ಇಲ್ಲ. ಆ್ಯಕ್ಚುಲಿ ಅವರು ಬ್ಯುಸಿ ಅದಾರ, ಅವ್ರ ಲೈಫ್ನಾಗ ಬ್ಯುಸಿ ಅದಾರ, ನಾವು ನಮ್ಮ ಲೈಫ್ನಾಗ ಬ್ಯುಸಿ ಇದೀವಿ. ನಾವು ಯಾವಾಗಲೂ ಫೋನ್ಯಾಗ ಕಾಂಟ್ಯಾಕ್ಟ್ನಾಗ ಇದ್ದೇ ಇರ್ತೀವಿ. ಅರುಣನು ಯಾವಾಗಾರ ಫೋನ್ ಮಾಡಿರ್ತಾನೆ, ಸ್ನೇಹಿಕಿಗೆ ಫೋನ್ ಮಾಡಿರ್ತಾಳೆ. ಆಮೇಲೆ ನಾವು ಅವ್ರಿಗೆ ಮಾತಾಡಿರ್ತೀವಿ, ಫೋನ್ ಹಚ್ಚಿರ್ತೀವಿ. ಬಟ್ ಮೀಟ್ ಆಗಿಲ್ಲ ಭಾಳ ದಿವಸ ಆತಷ್ಟ. ಮೊದಲ ನಾವು ಹಿಂಗೆ ಬದಾಮಿಗೆ ಹೋಗ್ಬೇಕಾರೆ ಚಂದ್ರಗಿ ಮೇಲೆ ಆಸೆ ಆಗ್ತಿದ್ವಿ. ಈಗ ಕಟ್ಕೊಳ ಮೇಲೆ ಆಸೆ ಅಂಟೆ ಬಂದ ಕೂಡಲೇ ಹಿಂಗಾಗಿ ಮೀಟ್ ಆಗಿಲ್ಲ. ಮತ್ತು ನೀವು ನೋಡಿರ್ಬೇಕು, ಆಲ್ಮೋಸ್ಟ್ ನಾವು ಕೈತುತ್ತು ಚಾನಲ್ ಸ್ಟಾರ್ಟ್ ಆದಾಗಿಂದ ಎಲ್ಲೂ ಅಡ್ಡಾಡಿ ಇಲ್ಲ. ಹಾಯ್ ಶ್ವೇತಾ, ಪವನ್ ಸ್ಪರ್ಶಾಗ VB ಡ್ಯಾನ್ಸ್ ಅಕಾಡೆಮಿಗೆ ಹಾಕಿ ಅವರು ಚೆನ್ನಾಗಿ ಡ್ಯಾನ್ಸ್ ಕಲಿಸ್ತಾರ. ಅವ್ರ ಕ್ಲಾಸ್ ಅಲ್ಲೇ ವಡ್ಗಾಂವ್ ಒಳಗಿದೆ. ಹೌದ್ರಿ, ಹಚ್ಬೇಕಂತ ಮಾಡೀವಿ. ಸ್ಪರ್ಶಾಗ ಡ್ಯಾನ್ಸ್ ಮತ್ತು ಸಿಂಗಿಂಗ್ ಕ್ಲಾಸಿಗೆ ಹಚ್ಬೇಕನ್ನೋದು ನಮ್ದು ಪ್ಲಾನ್ ಐತಿ. ನೋಡೋಣ್ರಿ, ಈಗ ಹಚ್ಬೇಕಂದ್ವಿ ಸ್ಕೂಲ್ ಸೂಟಿ ಬಿಡ್ತೈತಿ. ಈಗ ಸೂಟಿ ಒಳಗೆ ಹಚ್ಚಿದ್ರೆ ಅಷ್ಟು ಚಲೋ ಕಲಿಯಂಗಿಲ್ಲ ಅನಿಸ್ತೈತಿ. ಯಾಕಂದ್ರೆ ಎಲ್ಲಾ ಸೂಟಿ ಹುಡುಗರು ಗದ್ಲ ಜಾಸ್ತಿ ಆಗಿರ್ತೈತಿ. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹಚ್ತೀವಿ. ಅದಕ್ಕೀಗೂ ಸ್ವಲ್ಪ ಒಂದು ರೂಟೀನ್ ಕುಂತು ಬಿಡ್ತೈತಿ. ಮುಂಜಾನೆ ಒಂದು 2-3 ತಾಸು 4-5 ತಾಸು ಸಾಲಿ, ಅದಾದ್ಮೇಲೆ ಒಂದು ಡಾನ್ಸ್ ಕ್ಲಾಸ್, ಅದಾದ್ಮೇಲೆ ಒಂದು ಸಿಂಗಿಂಗ್ ಕ್ಲಾಸ್, ಎಲ್ಲ ರೂಟೀನ್ ಕುಂದಿರ್ತೈತಿ ಆಕಿಗೆ. ಮತ್ತು ಈಗಿನ ಅಷ್ಟು ಬೇರೆದವ್ರ ಕಡೆ ಹೋಗಂಗಿಲ್ಲಕಿ. ಮತ್ತು ನೆಕ್ಸ್ಟ್ ಸ್ಕೂಲಿಗೆ ಹೊಟ್ಲಂದ್ರೆ ತಾನ ರೂಢ ಆಕೈತಿ. ಈ ವಿಡಿಯೋದಲ್ಲಿ ನಾವು ಇದೇವಿ ನೋಡಿ ಲಾಸ್ಟಿಗೆ. ಓಕೆ ಶ್ವೇತಾ, ಅವತ್ತು ಇದನ್ನ ಸ್ಪ್ರಿಂಗ್ ರೋಲ್ ತಿನ್ನಕ್ ಹೋಗಿದ್ವಲ್ಲ, ಒಬ್ರು ಕೂತಿದ್ರು, ಗಂಡ ಹೆಂಡತಿ ಮತ್ತೊಂದು ಪಾಪು ಇತ್ತಲ್ಲ. ಕರೆಕ್ಟ್. ಆಕ್ಚುಲಿ ನಾವು ನಿಮ್ಮನ್ನ ನೋಟಿಸ್ ಮಾಡಿದ್ವಿ. ಭಾಳ ಸಲ ಹಿಂಗಾಕೈತಿ, ಸಡನ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಮುಂದೆ ಬಂದ್ರ ನಮಗೆ ಫೀಲ್ ಆಗ್ತೈತೆ ಅದು ಒಂಥರ. ಯಾಕಂದ್ರೆ ನೀವು ನೋಡೋ ಲುಕ್ ಬೇರೆ ಇರ್ತೈತಿ, ಆಮೇಲೆ ನೀವು ಮಾತಾಡ್ಸ್ಬೇಕನ್ನೋ ಮನಸ್ಸು ಇರ್ತೈತಿ. ಬಟ್ ಒಂದೊಂದ್ಸತಿ ಏನಾಗ್ತೈತಿ, ನಾವು ಹೌದವಲ್ಲೋ ಅಂತ ಕನ್ಫ್ಯೂಷನು ಭಾಳ ಮಂದಿಗೆ ಆಕೈತಿ. ಮಾತಾಡ್ಸಿದ್ರೆ ಏನಂದ್ಗಿಂದಾರೋ ಅನ್ನೋ ಒಂದು ಭಯನೂ ಇರ್ತೈತಿ. ಬಟ್ ಹಂಗೇನೂ ಇಲ್ಲ. ನೀವು ಯಾವಾಗಲೂ ಬಂದು ಮಾತಾಡ್ಸ್ರಿ. ವಿ ಆರ್ ಆಲ್ವೇಸ್ ಯುವರ್ ಫ್ಯಾಮ್ಲಿ, ಯು ಆರ್ ಅವರ್ ಫ್ಯಾಮ್ಲಿ. ಅಂದ್ರೆ ನೀವು ನಮ್ಮ ಫ್ಯಾಮ್ಲಿ, ನಾವು ನಿಮ್ಮ ಫ್ಯಾಮ್ಲಿ ಅಂತ ಹೇಳಕ್ ಹೋದೆ. ಅದು ಇಂಗ್ಲೀಷ್ನಾಗ ಏನಾರ ತಪ್ಪಾಗಿತ್ತು ಅಂದ್ರೆ ಕ್ಷಮಿಸ್ರಿ. ಮಕ್ಕಳಿಗೆ ಭಾಳ ಹೆವಿ ಮಾಡಬೇಡ್ರಿ. ನನ್ನ ಮಗಳಿಗೆ 1.4 years. ಇವನ್ ಹಿ ವಿಲ್ ಡೂ ರೈಮ್ಸ್ ಆ್ಯಕ್ಷನ್ಸ್. ಸೊ ಬೆಟರ್ ಗಿವ್ ದೆಮ್ ದ ಟೈಮ್ ಟು ಲರ್ನ್ ಬೈ ಯು, ನಾಟ್ ಬೈ ಎನಿ ಕ್ಲಾಸ್. ಡೋಂಟ್ ಮೈಂಡ್. ಹೌದ್ರಿ, ಕರೆಕ್ಟ್ ಐತಿ. ಅಂದ್ರೆ ಇಷ್ಟಲಗೂ ಜಾಸ್ತಿ ಸಾಲಿಗದು ಹಾಕ್ಬೇಡ್ರಿ ಅಂತ ಅನ್ನಕತ್ತಾರೇನೋ ಅವ್ರ. ಆಕೆ ಏನು ಕೂಡಲೇ ಜಾಸ್ತಿ ರಿಯಾಕ್ಟ್ ಮಾಡಂಗಿಲ್ಲ. ಬಟ್ ನಮ್ಗೆ ಒಬ್ಬಕ್ಕೆ ಮಗಳ ಈಕಿನ ಫಸ್ಟ್ನೇದಕ್ಕೆ ಅಂದ್ಕೂಡಲೇ ನಾವು ಸ್ವಲ್ಪ ಪಾಸಿಟಿವ್ನೆಸ್ ಆಗ್ತೈತಿ, ಖುಷಿ ಪಡ್ತೇವೆ ಅಷ್ಟೇ ರೀ. ಮತ್ತೇನಿಲ್ಲ. ಕೈತು ಟೂರ್ ಮಾಡ್ರಿ, ರಿಪ್ಲೈ ಪ್ಲೀಸ್ ಅಕ್ಕ, ನನ್ನ ಸ್ಟುಡಿಯೋ ಮಾಡಿ, ಸ್ಟುಡಿಯೋ ಟೂರ್ ಮಾಡ್ಬೇಕಂತ ಆದಷ್ಟು ಲಗುನ ಕೊಡ್ತೇವಂತ್ರಿ. ಥ್ಯಾಂಕ್ ಯು. ಕೂದಲು ಬಿಡ್ತೀಯಾಕ? ಕೂದಲು ಬಿಡ್ತೀಯಾಕ? ನಂಗೆ ಕೂದಲು ಬಿಡೋದಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಕೂದಲು ಬಿಡ್ತೇನೆ ನೋಡ್ರಿ. ಒಂದು ವೇಲ್ ಹಾಕೋ, ಒಂದು ವೇಲ್ ಆದ್ರೂ ಹಾಕೋ. ಭಾಳ ತಗೋಬೇಕು. ಏನು ಅವ್ರ ಕಮೆಂಟ್ ಹೆಂಗೆ ಬಿದ್ದವು? ಲಕ್ಷ್ಮಿ ಅಂತ ಹಾಕ್ಯಾರ. ಓಕೆ ಓಕೆ ಓಕೆ, ಸರಿ ರೀ. ಓಕೆ ರೀ. ನೈಟ್ ಯಾರು ಇಲ್ಲಾರ್ದಾಗ ಗಾರ್ಡನ್ದಾಗ ಆಟ ಆಡಿಸ್ಬೇಡ್ರಿ. ಸ್ಪರ್ಶಾಗ ಟೈಮ್ ಹಿಂಗೆ ಇರ್ತೈತೆ ಅಂತ ಹೇಳಕ್ಕಾಗಿಲ್ಲ. ನೀವು ಹೇಳಿದ್ದ ಖರೆ ಐತ್ರಿ. ಅದಾದ್ಮೇಲೆ ನಾವು ಕರ್ಕೊಂಡು ಹೋಗೇ ಇಲ್ಲ ನೈಟ್ ಟೈಮಿಗೆ ಆಕಿಗೆ. ಹಾಯ್ ಶ್ವೇತಾ, ವೇಟ್ ಲಾಸ್ ಆಗಿದ್ದಕ್ಕೆ ಮಾಡಿದ್ದ ವರ್ಕೌಟ್ ಯಾವಾಗ ಮಾಡ್ತೀರಾ ಹೇಳಿ ಅಂತ ಹೇಳಿದ್ದೆ, ನೀವು ಹೇಳಿಲ್ಲ. ಪ್ಲೀಸ್ ಕರೆ ಹೇಳ್ತೇನೆ. ನಾ ಕರೆ ಹೇಳ್ತೇನೆ. ಈಗ ಇವತ್ತು ನಿಮಗೆ ಆಕೆ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಿದ್ಲ. ಆಕೆ ಮಾರ್ನಿಂಗ್ ಅಂದ್ರೂ ಕಂಪಲ್ಸರಿ ಮಾಡ್ತಿದ್ಲ. ಆಮೇಲೆ ಮಧ್ಯಾಹ್ನ ಊಟಕ್ಕಿಂತ ಮೊದಲು ಒಂದು ರೌಂಡ್ ಹಂಗೆ ಹಂಗೆ ನಿಂತಾಗ ಒಂದ್ಸಲ ಹಿಂಗೆ ಚಾಲು ಮಾಡ್ತಿದ್ಲ. ಆಮೇಲೆ ಸಂಜೆಗೆ ಚಾ ಕುಡಿಯೋಕ್ಕಿಂತ ಮೊದಲು ಮಾಡ್ತಿದ್ಲ. ಅಂದ್ರೆ ಉಣ್ಣೋಕ್ಕಿಂತ ಮೊದಲು ಮಾಡ್ತಿದ್ಲ, ತಿಂದಾದ್ಮೇಲೆ ಮಾಡ್ತಿದ್ದಿಲ್ಲ. ಯಾಕಂದ್ರೆ ತಿಂದಾದ್ಮೇಲೆ ಮಾಡಿದ್ರೆ ಹೊಟ್ಟೆ ನೂಸ್ತೈತಿ. ಸೊ ಉಲ್ಟಿ ಬಂದಂಗೆ ಆಕೈತಿ. ಉಪವಾಸ ಇದ್ದ ಟೈಮ್ನಾಗ ಅಂದ್ರೆ 3 ಟೈಮ್ ಮಾಡ್ರಿ, 2 ಟೈಮ್ ಮಾಡ್ರಿ ನಡೀತೈತಿ. ಬಟ್ ಭಾಳ ಓವರಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡಕ್ಕೆ ಹೋದ್ರೆ ಅಂದ್ರೆ ಆಮೇಲೆ ಅಡ್ಡಾಡಕ್ಕೆ ಬರಲ್ದಂಗೆ ಆಗ್ಬಿಡ್ತೈತಿ ಪರಿಸ್ಥಿತಿ. ಯಾಕಂದ್ರೆ ನನಗೆ ಹಂಗಾಗೈತಿ. ವೆಯ್ಟ್ ಲಾಸ್ ಮಾಡ್ಬೇಕಂತ ಹುಯ್ಯಿ ಅಂತ ಒಮ್ಮೆ 4 ದಿವಸ ಕುಣದು ಇಟ್ನಿ. ಅದಾದ್ಮೇಲೆ ನನಗೆ ನೆಟ್ಟಿಗೆ ಸ್ಟೆಪ್ಸ್ ಇಳಿಯಾಕೆ ಬಂದಿದ್ದಿಲ್ಲ. ಮಾಡೇನಪ್ಪ, ಇವತ್ತೊಂದು ದಿವಸ ಮಾಡಿಲ್ಲ ಅಷ್ಟೇ. ನೀನು ಮಧ್ಯಾಹ್ನ ಮಾಡಲಿಲ್ಲ. ಅಕ್ಕ, ನಿಮ್ಮ ಕೈ ತುತ್ತು ಚಾನಲ್ ತೆಗಿಯೋಕೆ ಯಾರು ಐಡಿಯಾ ಕೊಟ್ಟಿದ್ರು? ಇವ್ರ ಐಡಿಯಾ ಕೊಟ್ಟಿದ್ರಿ. ಇವ್ರ ಐಡಿಯಾನ ಅದ. ಇದೇನೋ ಒಂದು ಕ್ವಶನ್ ಐತಿ, ಇದ್ರ ಅರ್ಥ ಏನು ಅಂತ ಹೇಳಿ. ಇದರಲ್ಲಿ ಯಾರು ಹೇಳ್ತಾರ ಅವರಿಗೆ ನಾ ಕೈ ತುತ್ತಿಗೆ ಅಡಿಗೆ ಮಾಡಕ ಬರುವಾಗ ಗಿಫ್ಟ್ ತರ್ತೀನಿ ಅಕ್ಕ ಅಂತೆ. ಐತಿ ಹಿಂದಿ ಒಳಗ 2 ಐತಿ, ಆಮೇಲೆ ಅರ್ಧ ಐತಿ 1/2.
ಆಮೇಲೆ ಜಿ ಒಂದೈತಿ ಕಾ घर का एक घाट का 2 है घर का ಪತಾ ಚಲ್ ಏನು ಹೇಳ್ತೇವೆ ಅಂದ್ರೆ ಅದನ್ನ ನೋಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರ್ತೇನೆ ಅದನ್ನ ನೋಡಿ ನಿಮ್ಗೆ ಆನ್ಸರ್ ನಾಳೆ ವಿಡಿಯೋ ಒಳಗೆ ಹೇಳ್ತೇನೆ ಅಂತ ಅಕ್ಕ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿದ್ರಿ ನೋಡ್ರಿ ಅಕ್ಕ ನೋಡ್ತೀನಿ ನನಗೂ ಶಾವಿಗೆ ಪಾಯಸ ಅಂದ್ರೆ ಇಷ್ಟ ಹೌದ್ರಿ ನನ್ನ ಫೇವರೇಟ್ ಶಾವಿಗೆ ಪಾಯಸ ಅನ್ನ ಹಾಡಿ ಚೆನ್ನಾಗಿ ಹಾಡ್ತೀರಾ ಥ್ಯಾಂಕ್ ಯು ಈಗೇನು ಬೇಡ್ರಿ ನೀ ನನಗೆ ಅನ್ನ ಅಂದಿಲ್ಲಲ್ಲ ಪ್ರಿಯಾ ಅಕ್ಕ ಇದಾಳ ಅನ್ನುವಾಗಿ ಪವನ್ ಅನ್ನಂದ ಎಷ್ಟು ಒಂದು ಕಡೆ ಕುಂತ ಹೇಳ್ರಿ ಮತ್ತು ಶ್ವೇತಾ ಅಕ್ಕ ಒಂದು ಕೇಳಿ ಸೇಮ್ ಕ್ವಶನ್ ಕೇಳಿ ಆನ್ಸರ್ ಮಾಡ್ರಿ ಅಂತ ಅಂದ್ರೆ 10 ಕ್ವಶನ್ ಓಪ ಶೂ ಬಂತ ನೋಡ್ರಿ ನಮ್ಮ ಸ್ಪರ್ಶಾಗ ಏನ್ರ ಒಂದು ಹಾಡಕತ್ತಾಗ ಶೂ ಬಂದ್ಬಿಟ್ಟು ಹಾಯ್ ಶ್ವೇತಾ ಸಿಸ್ ಐ ಆಮ್ ಶಿಲ್ಪ ನಿಮ್ಮ ಮಮ್ಮಿ ನೋಡಿದ್ರೆ ನಮ್ಮ ಮಮ್ಮಿ ನೋಡಿದ ಹಾಗೆ ಅನಿಸುತ್ತೆ ಲವ್ ಯು ಆಂಟಿ ನನ್ನ ವಿಶ್ ನಿಮ್ಮ ಮಮ್ಮಿಗೆ ಹೇಳಿ ಅಕ್ಕ ಐ ಲವ್ ಬದಾಮಿ ಖಂಡಿತ ಹೇಳ್ತೀನಿ ರೀ ಅಕ್ಕ ಸದಾ ಆಗಳೊಬ್ರು ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ ಕ್ರ್ಯಾಕ್ ಮಾಡಿದ್ ನಾನು ಅದಕ್ಕೆ ಹೇಳ್ತೇವೆ ನೋಡ್ರಿ ಆನ್ಸರ್ ಪಢಾಯಿ ಜೀವನ ಕಾ ಆಧಾರ ಕರೆಕ್ಟ್ ಐತ್ರಿ ನೀವು ಏನು ಹೇಳಿದ್ರಿ ಗಿಫ್ಟ್ ತೊಗೊಂಬರ್ತೇನೆ ಅಂದಿದ್ರಿ ನಾವಿಬ್ರು ಹೇಳ ನೋಡ್ರಿ ಈಗ ಒಂದು ಈ ಬ್ಲಾಗ್ ಮುಗಿಕೊಡ್ದಂದ್ರೆ ಹೇಳ್ಬಿಟ್ವಿ ಅಲ್ರಿ ಹೌದ್ರಿಪ್ಪ ಕೈಯಾಗ ಲ್ಯಾಪ್ಟಾಪ್ ಹಿಡ್ಕೊಂಡು ಹೇಳೇವಿ ಒಟ್ಟು ಹೇಳಂದಿದ್ರಿ ಹೇಳೀವಿ ಮುಗೀತ ಏನು ಬೇಡ ನೀವು ನಮ್ಮ ಕೈತತ್ತು ಚಾನಲ್ಗೆ ಬರ್ರಿ ಫಸ್ಟ್ ಅದ ನಮಗೆ ದೊಡ್ಡ ಗಿಫ್ಟ್ ನೈಸ್ ಟು ಸಿ ಯುವರ್ ಅತ್ತಿಗೆ ಟುಡೇ ಥ್ಯಾಂಕ್ ಯು ಪ್ರಿಯಾ ಕಿಟ್ಟು ಪಿಯಾ ಅಂದ್ಲು ಅಂತ ಸೂಪರ್ ವಿಡಿಯೋ ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು ಹಿಂಗೆ ಎಲ್ಲರೂ ನಕ್ಕೋತ ಖುಷಿಯಾಗಿರ್ರಿ ನಿಮ್ಮ ಫ್ಯಾಮಿಲಿನ ಈ ಥರ ನೋಡೋಕೆ ಭಾಳ ಖುಷಿ ಆಗುತ್ತೆ ಸೂಪರ್ ಫ್ಯಾಮಿಲಿ ನನ್ನ ಪ್ರಕಾರ ಕಿಡ್ಡುನೇ ವಿನ್ನರ ಯಾಕಂದರೆ ಅವಳ ವಯಸ್ಸಿಗೆ 11 ಬಿಸ್ಕೆಟ್ ತಿಂದಿದ್ದು ಹೆಚ್ಚು ಸೂಪರ್ ಕಿಡ್ಡು ಯಾರು ಅಕ್ಕಿ ವಯಸ್ಸಿಗೆ ಅಷ್ಟು ಬಿಸ್ಕೆಟ್ ತಿಂದಿದ್ದ ಹೆಚ್ಚು ಬಟ್ ಯಾರು ವಿನ್ ಆಗಿರ್ತಾರೆ ಅವ್ರಿಗೆ ಗಿಫ್ಟ್ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ ಯಾಕಂದರೆ ಲಾಸ್ಟ್ ಟೈಮು ಕೂಡ ಅವರು ಮಮ್ಮಿ ವಿನ್ ಆಗಿದ್ರು ಕಿಡ್ಡು ಸಹಿತ 15 ದಿನ ಪಾನಿಪುರಿ ತಿಂದಿದ್ಲ ಬಟ್ ನಾವು ಕಿಡ್ಡು ಕೊಟ್ಟಿದ್ದಿಲ್ಲ ಗಿಫ್ಟ್ ಅವ್ರ ಮಮ್ಮಿಗೇನ ಕೊಟ್ಟಿದ್ವಿ ಸೊ ಈ ಸುತ್ತಾನೆ ಯಾರು ವಿನ್ ಆಗಿರಲ್ಲ ಅವ್ರಿಗೆ ಕೊಟ್ಟೇವೆ ನಾವು ಅಲ್ರಿ ಹೌದೌದ್ರಿ ಶ್ವೇತಾವ್ರೆ ಹ್ಯಾಪಿ ವುಮೆನ್ಸ್ ಡೇ ಕಾಂಗ್ರ್ಯಾಚುಲೇಷನ್ಸ್ ಪ್ರಿಯಾ ಥ್ಯಾಂಕ್ ಯು ನಿಮಗೂ ನಿಮ್ಮ ಕುಟುಂಬದವರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ರೀ ಯಾವ ಮಗಳ ಸ್ಕೂಲ್ ಹಾಕ್ಬೇಕು ಲಿಪ್ಸ್ಟಿಕ್ ಹಚ್ಕೊಳ್ಳೋದ ಅಂತ ಯವ್ವ ಮಗಳ ಸ್ಕೂಲ್ಗೆ ಹೋಗಾಕ ಲಿಪ್ಸ್ಟಿಕ್ ಹಚ್ಕೊಳ್ಳೋದ ರೀ ಮಗಳು ಸ್ಕೂಲಿಗೆ ಹೊಂಟ್ರು ಹಚ್ಕೊಳ್ಳೋದ ಆಕೆ ಮನ್ಯಾಗಿದ್ರು ಹಚ್ಕೋತಾಳೆ ಯಾಕಂದ್ರೆ ನಾನು ಆಕಿಗೆ ಸ್ಟ್ರಿಕ್ಟಾಗಿ ಹೇಳೀನಿ ಶ್ವೇತಾ ನೀ ಲಿಪ್ಸ್ಟಿಕ್ ಹಚ್ಕೊಂಡಿರ ನೀ ಚಂದ ಕಾಣಿಸ್ತಿ ಅಂತೇಳಿ ಆಕಿ ಚಂದ ಕಾಣಿಸ್ಬೇಕು ನನ್ನ ಕಣ್ಣಿಗೆ ಯಾವಾಗಲೂ ಈಗೀಗ ನಾ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಬಿಟ್ಟಿದ್ನಿ ಭಾಳ ಲಿಪ್ಸ್ಟಿಕ್ ಹುಚ್ಚು ಭಾಳ ನಂಗೆ ಈಗೀಗಿನ್ನ ಕಡಿಮೆ ಹಚ್ಕೋತೇನೆ ಬಟ್ ಅವಾಗಾರ ಭಾಳ ಹಚ್ಕೋತಿದ್ನಲ್ಲ ಆಕಿ ತುಟಿ ಭಾಳ ಚಂದ ಅದಾವು ಆಕಿ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಭಾಳ ಚಂದ ಕಾಣ್ತಾಳ ಅನ್ನೋ ಉದ್ದೇಶಕ್ಕೆ ನಾ ಆಕಿಗೆ ಯಾವಾಗಲೂ ಹೇಳ್ತೇನೆ ಯಾಕೆ ಶ್ವೇತಾ ಇವತ್ತು ಹಚ್ಕೊಂಡಿಲ್ಲ ಅಂತ ಕೇಳ್ಬಿಡ್ತೇನೆ ನಾ ಸರಳ ನಂಗೆ ಹಚ್ಕೊಳ್ಳೋದು ಇಷ್ಟ ರೀ ಸೊ ನಾ ಹಚ್ಕೋತೀನಿ ನನ್ಗೆ ಹೆಂಗೆ ಇಷ್ಟ ಇರ್ತೈತೆ ನಾ ಹಂಗಿರಕ್ಕೆ ಇಷ್ಟಪಡ್ತೇನೆ ನಾನು ಮತ್ತು ಆಕಿ ಹೆಂಗಿರ್ತಾಳೆ ಹಂಗಿರಕ್ಕೆ ನನಗಿಷ್ಟ ಅಂದ್ರೆ ಐ ಮೀನ್ ಟು ಸೇ ಆಕಿ ಹೆಂಗಿರ್ತಾಳ ಹಂಗಿದ್ರೆ ನನಗಿಷ್ಟ ಅನ್ನ ನಿಮ್ಮ ವಾಯ್ಸ್ ಸೂಪರ್ ಈಗ 2 ನಿಮಿಷದಿಂದ ಬಂದೈತಿ ಥ್ಯಾಂಕ್ ಯು ಸೊ ಇವತ್ತಿಂದಂತರೂ 2-3 ದಿನದ ಕೂತ್ ಎಲ್ಲ ರಿಪ್ಲೈ ಮಾಡಿದ್ವಿ ಟೈಮ್ ನೋಡಿದ್ರೆ 11:42 ಆಗೈತಿ ಇನ್ಮೇಲೆ ಮುಕ್ಕೋಬೇಕು ನೋಡ್ರಿ ಅದಾದ್ಮೇಲೆ ಒಂದು ಕಮೆಂಟ್ ಬಂತ್ರಿ ಶ್ವೇತಾ ಅವ್ರ ಹಾಯ್ ಅಣ್ಣ ನನ್ನ ಹೆಸರು ಪೂಜಾ ಪಾಟೀಲ್ ನಿಮ್ಮ ಫ್ಯಾಮಿಲಿನ ನೋಡ್ತಿದ್ರೆ ನನಗೂ ನಿಮ್ಮಲ್ಲೇ ಬಂದು ಜಾಯಿನ್ ಆಗಬೇಕು ಅಂತ ಅನ್ಸುತ್ತೆ ಆಲ್ವೇಸ್ ವೆಲ್ಕಮ್ ಇದು ಜಸ್ಟ್ 23 ನಿಮಿಷ ಹಿಂದೆ ಬಂದೈತಿ ಶ್ರೇಯಾ ಪಾಟೀಲ್ ಅಲ್ಲ ಸಾರಿ ಪೂಜಾ ಪಾಟೀಲ್ ಅವರೇ ನಮ್ಮ ಕೈತತ್ತು ಚಾನಲ್ಗೆ ಒಂದ್ಸಲ ನೀವು ವಿಸಿಟ್ ಮಾಡ್ರಿ ನಿಮ್ಮ ಏನಾದ್ರು ಕೈ ಅಭಿರುಚಿನ ನಮಗೂ ತೋರಿಸ್ರಿ ಸೊ ಇವತ್ತು ಎಲ್ಲ ಇಲ್ಲಿವರೆಗೂ ಕಮೆಂಟ್ಗಳನ್ನ ರಿಪ್ಲೈ ಮಾಡಿದ್ವಿ ಅರ್ಧ ನಮ್ಮ ಸ್ಪರ್ಶ ಅವ್ರು ಭಾಳ ಕಡಿದ್ರ ಈಗ ಆಕಿ ನಮ್ಮ ಶ್ವೇತಾನ್ ಕಡೆ ಒಂದು 10 ಮಾಡಿಸ್ಕೊಂಡು ಕೆಳಗೆ ಹೋದ್ಲು ಎಲ್ಲ ವಿಡಿಯೋ ಹಿಂಗೆ ಕಟ್ ಆಗಿರ್ತೈತಿ ಯಾಕಂದ್ರೆ ಆಕಿ ಇಲ್ಲಿ ಬರೋದು ನಾವಲ್ಲಿ ಹೋಗೋದು ನಾವಿಲ್ಲಿ ಬರೋದು ಆಕಿ ಅಲ್ಲಿ ಹೋಗೋದು ಹಿಂಗಾತ ಹಾಗಾಗಿ ಒಂದ್ ಕಡೆ ಕೂತ್ ನಮ್ಗೆ ಶಾಂತಾಗಿ ವಿಡಿಯೋ ಮಾಡಕ್ ಆಗಂಗಿಲ್ಲ ನಮ್ಮ ಸ್ಪರ್ಶ ಕಾಡ್ತಿರ್ತಾಳ ಅಡ್ಜಸ್ಟ್ ಮಾಡ್ಕೊರಿ ಸ್ವಲ್ಪ ಸಣ್ಣ ಹುಡುಗರು ಅಂದ್ಮೇಲೆ ಹಂಗೆ ಇರ್ತಾವ ಅವರಿಂದ ಬೆನ್ನು ಹತ್ಬೇಕಾಕೈತಿ ಇವತ್ತಿನ ವ್ಲಾಗ್ ಅಂತ ನೋಡಿದ್ರೆ ನೀವು ಹೆಂಗೆ ಅನ್ನಿಸ್ತು ನಿಮ್ಗೆ ಇವತ್ತಿನ ವ್ಲಾಗ್
ನಾವು ಶಿವರಾತ್ರಿಗೆ ಅಲ್ಲಿ ಶಿವಾಲಯ ಗುಡಿ ಇದು ಕಪಿಲೇಶ್ವರ್ಗೆ ಬಂದ್ವಿ. ನಮ್ಮ ದಕ್ಷಿಣ ಕಾಶಿಗೆ ನಂಗೆ ನಿದ್ದೆ ಬರತೈತಿ. ಏನ್ರಿ ಶ್ರದ್ಧಾವ್ರ ಇವತ್ತೇನ್ ಮಕ್ಕಳವರು ಜಾಗರಣೆ ಮಾಡೋರು? ಮಕ್ಕೋತೀನಿ ನಾ ಜಾಗರಣೆ ಯಾಕೆ ಹೇಳ. ಈಗ ಶಿವರಾತ್ರಿ ಅಂದ್ರೆ ನಾಳೆ ಅಮಾವಾಸ್ಯೆ ಬಂದಿಲ್ಲ, ನಾಡ್ದೈತಿ ಅಮಾವಾಸ್ಯೆ, ಒಂದಿನ ಬಿಟ್ಟು ಬಂದೈತಿ. ಅದಕ್ಕೆ ಅಮಾವಾಸ್ಯೆ ದಿವಸ ಜಾಗರಣೆ ಮಾಡ್ಬೇಕ? ರವಿವಾರ ಐತಿ ಅಮಾವಾಸ್ಯೆ. ಅಮಾವಾಸ್ಯೆ ದಿವಸ ಜಾಗರಣೆ ಮಾಡ್ತಾರೆ. ಅಂದ್ರ ಈಗ ಉಪವಾಸ ಇರ್ತೇವಲ್ಲ, ಉಪವಾಸ ಇದ್ದ ಜಾಗರಣೆ ಮಾಡೋದು, ನೆಕ್ಸ್ಟ್ ಡೇ ಹೋಳ್ಗಿ ತಿನ್ನೋದು. ಹಂಗ ಕರೆಕ್ಟ್ ಐತಿ. ರವಿವಾರ ಅಮಾವಾಸ್ಯೆ ಐತಿ, ಆದ್ರ ಅಮಾವಾಸ್ಯೆ ಹಿಡೋದು ಶನಿವಾರ ಹಿಡಿತೈತಿ. ಹೌದನ? ಓಕೆ. ಜಾಗರಣೆ ಮಾಡೋರ? ಇಲ್ಲಪ್ಪ ಮಕ್ಕೋತೆ. ನಿನ್ನೆ ಜಾಗರಣೆ ಮಾಡ್ಯಾವ 5 ಗಂಟೆ ತನಕ. ಮತ್ತೆ ಒಗ್ಗರ್ನಿ ಈಗ ಹಾಕೊಂಡ್ರತ್ತ. ಓಕೆ. ಇವತ್ತಿನ ಬ್ಲಾಗ್ ಅಂದ್ರೆ ನೋಡಿದ್ರೆ ನೀವು ಹೆಂಗೆ ಅನ್ಸ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಇಲ್ಲೇ ಏನು ಮಾಡತ್ತೀನಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಸಿಗೋಣಂತಲ್ಲ. ವಿ ಆಲ್ ಬೈ, ಟೇಕ್ ಕೇರ್. ಅಂದಂಗೆ ವಿಶೇಷ ಸೂಚನೆ, ಸಬ್ಸ್ಕ್ರೈಬ್ ಮಾಡಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಗುಡ್ ನೈಟ್. ನೆಕ್ಸ್ಟ್ ವೀಕ್ ಇನ್ನ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಬರ್ಬೋದು, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಸ್ ಶ್ರದ್ಧಾ ಮಾಡ್ತಿ? ಏನು ಇಲ್ಲ, ಕ್ಯಾಮ್ರಾ ಬಂದ್ ಮಾಡ್ತೀನಿ ಅಂದೆ.